Praise the Lord to everyone. ಪ್ರತಿಯೊಬ್ಬರಿಗೂ ದೇವರ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ. Okay, it's good afternoon. ಮಧ್ಯಾಹ್ನದ ಶುಭವಾರ್ತೆ ನಿಮಗೆ. Okay, usually this time you should have a lunch break, but you had a chai break. ನಾವು ಈ ಸಮಯಕ್ಕೆ ನಾವು ಯಾವಾಗಲೂ ಊಟವನ್ನು ಮಾಡ್ತೇವೆ, ಆದರೆ ನಾವು ಈ ಸಮಯದಲ್ಲಿ ಚಹಾ ಕುಡಿದಿದ್ದೇವೆ. Okay, we are going little reverse now. ಆದರೆ ಸ್ವಲ್ಪ ನಾವು ಹಿಂದಿನ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. Okay, the time is a little bit stretching and that's why we are going like this. ಸಮಯ ಸ್ವಲ್ಪ ಬಹಳಷ್ಟು ಕಡಿಮೆ ಇರೋದರಿಂದ ನಾವು ಈ ರೀತಿ ಮಾಡ್ತಾ ಇದ್ದೇವೆ. Okay, and I thank God that God given me opportunity to stand this afternoon to share a word. ಮತ್ತು ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ, ಯಾಕಂದ್ರೆ ನಿಮ್ಮ ಮುಂದೆ ನಿಲ್ಲಲಿಕ್ಕೆ ಆತನು ನನಗೆ ಒಂದು ಭಾಗ್ಯವನ್ನು ಅವರು ಕೊಟ್ಟಿದ್ದಾರೆ. I thank Brother Thomas and his dear wife and the whole team that invited us to stand and share the word of God. ಮತ್ತು ಸಹೋದರ ಥಾಮಸ್ ಅವರಿಗೂ ಮತ್ತು ಅವರ ಧರ್ಮಪತ್ನಿಯವರಿಗೂ ಮತ್ತು ನೆರೆದಂಥ ಪ್ರತಿಯೊಂದು ಟೀಮ್ ಮೆಂಬರ್ಸ್ಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ, ಯಾಕಂದರೆ ಅವರು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. Okay, and I thank all the pastors here who are here and sharing a stage that we are all belong to one Lord, one God. ಮತ್ತು ಇಲ್ಲಿರುವಂಥ ಪ್ರತಿಯೊಂದು ದೇವ ಸೇವಕರಿಗೂ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ, ಯಾಕಂದರೆ ಎಲ್ಲರೊಟ್ಟಿಗೆ ಎಲ್ಲರೂ ಸೇರಿ ಆತನ ರಾಜ್ಯಕ್ಕಾಗಿ ನಾವು ದುಡಿತಾ ಇದ್ದೇವೆ. Amen. Amen. Is anyone hungry? ಯಾರಾದರೂ ಹಸಿದವರಾಗಿದ್ದೀರೋ? No, tell me truth. ನಿಜ ಹೇಳ್ರಿ. Is your stomach is hungry? ನಿಮ್ಮ ಹೊಟ್ಟೆ ಹಸುವಿನಿಂದ ಬಡ್ಕೊಳ್ತದ? Right? Okay. If you're hungry, ನಿಮಗೆ ಹಸಿವಿದ್ದರೆ you'll become angry. ನಿಮಗೆ ನೀವು ಕೋಪ ಬರುತ್ತದೆ. Yeah, you will tell me, you'll keep seeing the watch. ನೀವು ವಾಚ್ ಅನ್ನು ನೋಡ್ತಾನೆ ಇರ್ತೀರ ಸಮಯನ. You'll be seeing when this pastor will finish the word. ಯಾವಾಗ ಈ ಪಾಸ್ಟರ್ ಅವರು ವಾಕ್ಯ ಮುಗಿಸ್ತಾರೆ ಅಂತ ನೋಡ್ತಾ ಇರ್ತೀರಿ. And because your food, I think, what is your lunch? Okay, right. You have a chicken biryani. ಇವತ್ತು ನಿಮಗೆ ಚಿಕನ್ ಬಿರಿಯಾನಿ ಇದೆ. Okay, not roti. ಯಾವುದೇ ರೊಟ್ಟಿ ಇಲ್ಲ ನಿಮಗೆ ಇವತ್ತು. Okay, not roti, kai pale, nothing. ಯಾವುದೇ ಕಾಯಿಪಲ್ಯ ಆಗಲಿ ರೊಟ್ಟಿ ಆಗಲಿ ಇಲ್ಲ ನಿಮಗೆ ಇವತ್ತು. You have dum chicken biryani. ನಿಮಗೆ ದಮ್ ಚಿಕನ್ ಬಿರಿಯಾನಿ ಇದೆ ಇವತ್ತು. And you'll be, oh come on pastor, finish the word soon. ಮತ್ತೆ ಎಲ್ಲರೂ ಒಳಗೊಳಗೆ ಅನ್ಕೊಂತಿರ್ತಾರ, ಪಾಸ್ಟರ್ ಬೇಗನೆ ಮುಗಿಸಿಬಿಡ್ರಿ ಅಂತ ಹೇಳಿ. But outside hallelujah. ಆದ್ರೆ ಹೊರಗಡೆ ಹಾಲೆಲೂಯಾ ಅಂತ ಹೇಳ್ತೇವೆ. Is it right? ನಾನು ಹೇಳೋದು ನಿಜಾನಾ? Okay, because time is going on. ಯಾಕಂದ್ರೆ ಸಮಯ ಹೋಗ್ತಾ ಇದೆ. Okay, so don't worry, I'll not take much of the time. ನಾನು ಬಹಳಷ್ಟು ಸಮಯ ನಾನು ತೆಗೆದುಕೊಳ್ಳೋದಿಲ್ಲ, ನೀವು ಯೋಚನೆ ಮಾಡಬೇಡಿರಿ. Okay, I'm concerned about your spirit and I'm concerned about your stomach. ನಾನು ಆತ್ಮದ ಬಗ್ಗೆನೂ ನಾನು ಯೋಚನೆ ಮಾಡ್ತಾ ಇದ್ದೇನೆ ಮತ್ತು ಹೊಟ್ಟೆ ಬಗ್ಗೆನೂ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಸ್ತೋತ್ರಂ, hallelujah. 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 It's such a joy for me to see all of you here this afternoon. ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮೆಲ್ಲರನ್ನು ನೋಡುವುದು ನನಗೆ ಬಹಳಷ್ಟು ಖುಷಿಯಾಗಿದೆ. Today is a Kannada Rajyotsava day. ಈ ದಿನ ಕನ್ನಡ ರಾಜ್ಯೋತ್ಸವ ದಿನ. And seeing all of you means a lot. ಮತ್ತು ನಿಮ್ಮೆಲ್ಲರನ್ನು ಇಲ್ಲಿ ಈ ಒಂದು ಕೂಟದಲ್ಲಿ ನೋಡ್ತಾ ಇರೋದು ಬಹಳಷ್ಟು ವಿಶೇಷ. Once we see you all, the thing that comes in the mind is roti. ನಾವು ಯಾವಾಗೆಲ್ಲ ನಿಮ್ಮೆಲ್ಲರನ್ನು ನೋಡ್ತೀವಿ, ನಮ್ಮ ತಲೆಯಲ್ಲಿ ಬರೋದು ರೊಟ್ಟಿ ಊಟ. Okay, right. You all eat healthy food. ಯಾಕಂದ್ರೆ ನೀವೆಲ್ಲರೂ ಒಳ್ಳೆಯ ಒಂದು ಊಟವನ್ನು, ಆರೋಗ್ಯಕರವಾದ ಆಹಾರವನ್ನು ನೀವು ಊಟ ಮಾಡ್ತೀರಾ. That's why you are all healthy here. I see so many elderly people, very healthy. ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೇನೆ, ಹಿರಿಯರು ಎಲ್ಲರೂ ಗಟ್ಟಿಮುಟ್ಟಾಗಿ ಅವ್ರು ಇರ್ತಾರೆ. Because your roti uta is gatti uta. ಯಾಕಂದ್ರೆ ನೀವು ಯಾವಾಗಲೂ ಗಟ್ಟಿ ಊಟವನ್ನೇ ಮಾಡ್ತಿರ್ತೀರ. We only rice people. ನಾವು ಬರೀ ಅನ್ನವನ್ನು ತಿನ್ನೋರು. Okay, so but you are having a healthy food. ಆದ್ರೆ ನೀವು ಆ ಒಂದು ಒಳ್ಳೆಯ ಆಹಾರವನ್ನು ನೀವು ಸೇವಿಸ್ತಾ ಇದ್ದೀರಾ. You have come from different place. ನೀವು ಬೇರೆ ಬೇರೆ ಸ್ಥಳಗಳಿಂದ ಇಲ್ಲಿ ಬಂದಿದ್ದೀರಾ. Kept all your commitments, sacrificed everything and you have come here. ನಿಮ್ಮ ಪ್ರತಿಯೊಂದು ಒಡಂಬಡಿಕೆಗಳನ್ನು, ದಿನನಿತ್ಯದ ಕೆಲಸಗಳನ್ನು ನೀವೆಲ್ಲ ಬದಿಗಿಟ್ಟು ಇಲ್ಲಿ ಬಂದಿದ್ದೀರಾ. I thank all of you for your heart and your love for Jesus. ಮತ್ತು ಯೇಸುವಿಗೋಸ್ಕರ ನೀವು ಕೊಟ್ಟಂತ ನಿಮ್ಮ ಪೂರ್ಣ ಹೃದಯ ಮತ್ತು ನಿಮ್ಮ ಪೂರ್ಣ ಪ್ರೀತಿಗೋಸ್ಕರ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. Amen. Amen. Will you clap for yourself? ನಿಮಗೋಸ್ಕರ ನೀವು ಚಪ್ಪಾಳೆಯನ್ನು ಹೊಡ್ಕೊಳ್ಳಿರಿ. Okay. You have your right hand. ನಿಮಗೆ ಬಲಗೈ ಇದೆ ಅಲ್ವಾ? Okay, put your right hand and tap yourself. You did a good job. ನೀವು ಭುಜವನ್ನು ನೀವೇ ತಟ್ಟಿಕೊಳ್ಳಿರಿ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿ. Okay, right. Okay. Now, ಈಗ clap for your neighbor. ಈಗ ನಿಮ್ಮ ಪಕ್ಕದಲ್ಲಿರುವವರಿಗೋಸ್ಕರ ಚಪ್ಪಾಳೆ ತಟ್ಟಿರಿ. Okay.
Now put your right hand and say, did a good job. ಮತ್ತು ನಿಮ್ಮ ಬಲಗೈಯನ್ನು ಅವರ ಮೇಲೆ ತಟ್ಟಿ ಹೇಳಿರಿ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತೇಳಿ. Very good. You are very good people. ನೀವೆಲ್ಲ ಒಳ್ಳೆ ಜನರಾಗಿದ್ದೀರಾ. Amen. ಆಮೆನ್. Shall we clap for Jesus for bringing all of us ನಾವು here? ಚಪ್ಪಾಳೆಯನ್ನು ತಟ್ಟೋಣ. Wow, you don't look like hungry people. ನೀವು ಯಾರು ಹಸಿದಂತ ವ್ಯಕ್ತಿಯಾಗಿ ನೀವು ಕಾಣ್ತಾ ಇಲ್ಲ. But you look more hungry for God's word. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯಕ್ಕೆ ನೀವು ಹಸಿದವರಾಗಿ ಕಾಣ್ತಾ ಇದ್ದೀರಿ. Come on, give a good clap. ಒಳ್ಳೆ ಚಪ್ಪಾಳೆಯನ್ನು ಜೋರಾಗಿ ತಟ್ಟಿರಿ. The theme for this meeting was been called as a divine encounter. ಈ ಒಂದು ಸಮ್ಮೇಳನವು ಅದು ದೈವಿಕ ದರ್ಶನವೆಂಬುದಾಗಿ ಶೀರ್ಷಿಕೆಯಿಂದ ನಾವು ಇಟ್ಟುಕೊಂಡಿದ್ದೇವೆ. Okay, what is this divine encounter? ಈ ದೈವಿಕ ದರ್ಶನ ಅಂದರೆ ಏನು? First, I want to talk about encounter. ಮೊದಲನೆಯದು ನಾನು ದರ್ಶನದ ಬಗ್ಗೆ ನಾನು ಮಾತನಾಡ್ತೇನೆ. Encounter. Divine encounter. I'm not talking about divine, but encounter. ನಾನು ಭೇಟಿ ಬಗ್ಗೆ ಮಾತ್ರ ನಾನು ಮಾತನಾಡಲಿಕ್ಕಿದ್ದೇನೆ. Okay, so encounter means ಈ ಭೇಟಿ ಅಂದರೆ unexpected. ಅದು ನಾವು ಅದನ್ನು ಏನೋ ಒಂದು ಯೋಚಿಸಿ ಹೋಗುವಂತದ್ದಲ್ಲ. All of a sudden some shock. ಅಕಸ್ಮಾತ್ತಾಗಿ ನಮಗೆ ಆ ಒಂದು ಆಶ್ಚರ್ಯ ಸಿಗುವುದು. All of a sudden some snake comes in your chair, now you will be shocked, right? ನಿಮ್ಮ ಕುರ್ಚಿಯಲ್ಲಿ ಏನಾದರೂ ಅಕಸ್ಮಾತ್ತಾಗಿ ಒಂದು ಹಾವು ಬಂದರೆ ನಿಮಗೆ ಶಾಕ್ ಆಗುತ್ತಲ್ವಾ? Is it? You will jump, you will scream, you will throw the chair. ನೀವು ನಡಿಗೆ ನೀವು ಆ ಕುರ್ಚಿಯಿಂದ ಜಿಗಿತೀರ ನೀವು. Yeah? ಹೌದಾ? Why unexpectedly some snake came? ಯಾಕಂದ್ರೆ ಅಕಸ್ಮಾತ್ತಾಗಿ ಒಂದು ಹಾವು ಬಂತು ಅಂತ. Or else some lizard falls on you. ಇಲ್ಲಪ್ಪ ಅಂದ್ರೆ ಗೋಡೆ ಮೇಲೆ ಇರೋ ಹಲ್ಲಿ ನಿಮ್ಮ ಮೇಲೆ ಬಿತ್ತಂದ್ರೆ You will shock, you will shiver. ನೀವು ಬಹಳಷ್ಟು ಆಶ್ಚರ್ಯಪಟ್ಟು ನೀವು ಜಿಗಿತೀರ ನೀವು. Why? ಯಾಕೆ? Because it's unexpected. ಯಾಕಂದ್ರೆ ಅದನ್ನು ಊಹಿಸಿರೋದಿಲ್ಲ ನಾವು. You didn't ask a snake to come. ನೀವು ಹಾವಿಗೆ ಬಾ ಅಂತ ನೀವು ಕರೆದಿರುವುದಿಲ್ಲ. Is it right? Anyone ask snakes? ಯಾರಾದ್ರೂ ನೀವು ಕೇಳ್ತೀರಾ ಹಾವಿಗೆ ಬಾ ಅಂತೇಳಿ? No one. You'll get scared. ಯಾರು ಇಲ್ಲ, ನೀವು ಹೆದರ್ತೀರ, ಹೌದಲ್ವಾ? Will you ask lizard, you come and fall on me? ನೀವು ಕೇಳ್ತೀರಾ ಗೋಡೆ ಮೇಲೆ ಇರುವಂತ ಹಲ್ಲಿಗೆ ಬಂದು ನನ್ನ ಮೇಲೆ ಬೀಳು ಅಂತೇಳಿ? No, right? ಇಲ್ಲ ಅಲ್ವಾ? If he falls, ಅದು ಬಂದು ಬಿದ್ದರೆ you'll get shock. ನಿಮಗೆ ಅದು ಒಂದು ಭಯ ಬರುತ್ತದೆ. You'll go take Lux, Rexona, whichever soap you rub. ನೀವು ಯಾವ್ದು ಲಕ್ಸ್ ಯಾವ್ದು ಸಾಬೂನ್ ಇದಾವೆ ಎಲ್ಲವನ್ನು ತಗೊಂಡು ನೀವು ತಿಕ್ಕುತ್ತೀರ ಮೈನ. Is it right? ಹೌದಾ? ನಿಜಾನಾ? Yes. Why? ಯಾಕೆ? Because something unexpected came. ಯಾಕಂದ್ರೆ ಏನೋ ಒಂದು ಅಕಸ್ಮಾತ್ತಾಗಿ ಅಲ್ಲಿ ಬಂತು ಅಂತ. All of a sudden, ಅಕಸ್ಮಾತ್ತಾಗಿ sometime unexpected we see some people dying. ನಾವು ಕೆಲವೊಂದಿಷ್ಟು ಜನರು ಅಕಸ್ಮಾತ್ತಾಗಿ ಸಮಯವನ್ನು ಭೇಟಿ ಆಗುವುದನ್ನು ನೋಡ್ತೇವೆ. You get unexpected phone call, someone is serious. ಯಾರೋ ಒಬ್ರು ಅಕಸ್ಮಾತ್ತಾಗಿ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿ ನಿಮಗೆ ಫೋನ್ ಬರ್ತದೆ. Sometimes we see things in life very unexpected. ಅದೇ ರೀತಿ ಕೆಲವೊಂದಿಷ್ಟು ಸಮಯ ನಮ್ಮ ಜೀವಿತದಲ್ಲಿ ಅಕಸ್ಮಾತ್ ಆದಂತ ಬಹಳಷ್ಟು ವಿಷಯಗಳನ್ನು ಘಟನೆಗಳನ್ನು ನಾವು ನೋಡ್ತೇವೆ. Which we never planned, all of a sudden things happens. ನಾವು ಅದರ ಬಗ್ಗೆ ಯಾವತ್ತೂ ನಾವು ಯೋಜನೆಯನ್ನು ಇಟ್ಟುಕೊಂಡಿರುವುದಿಲ್ಲ, ಆದರೂ ಸಹ ನಡೀತಾವೆ. We hear more bad news than good news. ನಾವು ಒಳ್ಳೆಯ ವಿಚಾರವನ್ನು ಕೇಳುವುದಕ್ಕಿಂತ ಹೆಚ್ಚಾಗಿ ಕೆಟ್ಟ ವಿಚಾರಗಳನ್ನೇ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. Is it right? ಅದು ನಿಜಾನಾ? COVID was good news or bad news? ಕೊರೋನಾ ಅದು ಒಳ್ಳೆಯ ಸುದ್ದಿನಾ ಅಥವಾ ಅದು ಕೆಟ್ಟ ವಿಚಾರನಾ? ಅದು all of a sudden the whole world became pause. ಯಾಕಂದ್ರೆ ಅಕಸ್ಮಾತ್ತಾಗಿ ಸಂಪೂರ್ಣ ಪ್ರಪಂಚ ಎಲ್ಲ ಒಂದು ಕಡೆ ನಿಂತು ಬಿಟ್ಟಿತು. No one is going out, no one is coming in. ಯಾರು ಕೂಡ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಒಳಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. If anyone coughs, gone. ಯಾಕಂದ್ರೆ ಯಾರಾದ್ರೂ ಬಂದ್ರೆ ಮುಗೀತು ಮೇಲೇನೆ. Right? If anyone coughs also over. ಯಾರಾದ್ರೂ ಸ್ವಲ್ಪ ಕೆಮ್ಮಿದ್ರು ಸಾಕು, you will get daba inside. ನಿಮ್ಮ ಒಳಗಡೆ ಎದೆ ಬಡಬಡ ಅಂತ ಬಡ್ಕೊಂತಿದೆ ಅದು. You don't like to wish their hand, you don't like to hug them, you will keep distance. ನೀವು ಅವ್ರಿಗೆ ಕೈ ಕೊಟ್ಟು ಪ್ರೇಸ್ ಲಾರ್ಡ್ ಹೇಳಲಿಕ್ಕೆ ಆಗಲ್ಲ, ಅವ್ರನ್ನು ನೀವು ಅಪ್ಪಿಕೊಳ್ಳಲಿಕ್ಕೂ ಆಗೋದಿಲ್ಲ, ನೀವು ದೂರವನ್ನು ನೀವು ಇಡ್ತೀರಾ. You say I'm Indian culture. ಯಾಕಂದ್ರೆ ನಾವು ಭಾರತೀಯನು ದೂರಲಿಂದ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ. Is it right? ಹೌದಾ? Because of COVID gone, ಯಾಕಂದ್ರೆ ಕೊರೋನಾ ಹೋಯ್ತು, you are all sitting together, ನೀವೆಲ್ಲರೂ ಒಂದೇ ರೀತಿಯಲ್ಲಿ ನೀವೆಲ್ಲರೂ ಕುಳಿತಿದ್ದೀರಾ, you are tapping together, ನೀವು ಎಲ್ಲರನ್ನು ಭುಜವನ್ನು ತಟ್ಟಿತಿದ್ದೀರಾ. why? ಯಾಕೆ? Because that unexpected went off. ಯಾಕಂದ್ರೆ ಅಕಸ್ಮಾತ್ ಆದಂತ ಘಟನೆ ಅದು ಹೋಯ್ತು.
Hallelujah. ಹಾಲೆಲೂಯಾ, Praise the Lord. ದೇವರಿಗೆ ಸ್ತೋತ್ರ. Thank God that Corona went. ಕೊರೋನಾ ಹೋಗಿದ್ದಕ್ಕೆ ದೇವರಿಗೆ ಸ್ತೋತ್ರ ಹೇಳಿರಿ. If Corona was not there, ಕೊರೋನಾ ಇದ್ದಿದ್ರೆ you all would be where? ನೀವು ಎಲ್ಲರೂ ಎಲ್ಲಿರ್ತಿದ್ರಿ? You will be in your house. ನೀವು ಮನೆಯಲ್ಲಿ ಇರ್ತಿದ್ರಿ. I'll be in my house. ನಾನು ನನ್ನ ಮನೆಯಲ್ಲಿ ಇರ್ತಿದ್ದೆ. Is it right? ಹೌದಾ? Is it right? ಸರಿನಾ? Someone will be watching mobile. ಕೆಲವೊಂದಿಷ್ಟು ಜನರು ಫೋನ್ಸ್ ಅನ್ನು ನೋಡ್ತಾ ಇದ್ರು. Someone will be watching TV. ಕೆಲವೊಂದಿಷ್ಟು ಜನರು ಟಿವಿಯನ್ನು ನೋಡ್ಕೊಳ್ತಿರ್ತಿದ್ರು. Because Corona shook all of us. ಹೇಗಂದ್ರೆ ಕೊರೋನಾ ಪ್ರತಿಯೊಬ್ಬರನ್ನ ಅದು ನಡಗಿಸಿತು. And our Prime Minister said, go and clap, and we did clapping. ಮತ್ತು ನಮ್ಮ ಪ್ರಧಾನ ಮಂತ್ರಿ ಅವರು ಹೇಳಿದ್ರು ಹೋಗಿ ಚಪ್ಪಾಳೆಯನ್ನು ತಟ್ಟಿರಿ ಅಂತ. ನಾವು ಚಪ್ಪಾಳೆಯನ್ನು ತಟ್ಟಿದ್ವಿ. How many did? ಎಷ್ಟು ಜನ ಮಾಡಿದ್ರಿ ನೀವು ಇದನ್ನ? Right? You did it, right? ನೀವು ಮಾಡಿದ್ರ ಹೌದಲ್ಲ? And he said, go and do bang bang on the plates. All did. ಮತ್ತು ಕೆಲವೊಂದು ಸ್ಥಳಗಳಿಗೆ ಹೋಗಿ ಎಲ್ಲ ಟಮಟೆ ಬಾರಿಸ್ರಿ ಅಂತ ಹೇಳಿದ್ರೆ ಬಾರಿಸಿದ್ರಿ. Why? ಯಾಕೆ? Because this unexpected shock. ಯಾಕಂದ್ರೆ ಅದು ಅಕಸ್ಮಾತ್ತಾಗಿ ನಡೆದಂತಹ ಒಂದು ಆಶ್ಚರ್ಯದ ಘಟನೆ. No one was planned for Corona will come. ಕೊರೋನಾ ಬರುತ್ತಂತೇಳಿ ಯಾರು ಕೂಡ ವಿಚಾರ ಮಾಡಿರ್ಲಿಲ್ಲ. Is it right? ಸರಿನಾ? Is it right? ಸರಿನಾ? So many people died. ಬಹಳಷ್ಟು ಜನರು ಸತ್ತರು. But we are alive. ಆದ್ರೆ ನಾವು ಜೀವಂತವಾಗಿದ್ದೇವೆ. Amen. ಆಮೆನ್. You're alive. ನೀವು ಜೀವಂತವಾಗಿದ್ದೀರಿ. The biggest miracle of your life is, ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಏನಂದ್ರೆ, no matter whatever headache you are having, ಏನೇ ಒಂದು ತಲೆನೋವು ನಿಮಗೆ ಇದ್ದರೂ ಸಹಿತ, no matter whatever problem you are having, ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಹಿತ, no matter whatever is going on in your life, ನಿಮ್ಮ ಜೀವಿತದಲ್ಲಿ ಎಂತ ಪರಿಸ್ಥಿತಿಗಳು ಹೋಗ್ತಾ ಇದ್ದರೂ no ಸಹ, matter how big is your mountain of debts that you have, ಯಾವುದೇ ಒಂದು ಬೆಟ್ಟದಷ್ಟು ಆ ಒಂದು ಆಳ ಇರುವಂತಹ ಸಾವುಗಳು ಇದ್ದರೂ ಸಹ, no matter whatever loss you are having, ನಿಮ್ಮಲ್ಲಿ ಯಾವುದೇ ಒಂದು ನಷ್ಟಗಳಿದ್ದರೂ ಸಹ, but still ಆದರೂ ಸಹ you are alive. ನೀವು ಜೀವಂತವಾಗಿದ್ದೀರಾ. Come on, you are alive. ನೀವು ಜೀವಂತವಾಗಿದ್ದೀರಾ. Is it right? ಅದು ನಿಜ ಹೌದಲ್ವೋ? You're breathing? ನೀವು ಉಸಿರಾಡ್ತಾ ಇದ್ದೀರಾ? You're breathing, right? ನೀವು ಉಸಿರಾಡ್ತಾ ಇದ್ದೀರಲ್ವಾ? Hey, your breathing itself is a miracle. ನೀವು ಉಸಿರಾಡುವುದೇ ಒಂದು ಅದ್ಭುತ. Every minute, every second, if you're breathing itself is a big miracle. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ತಾಸು ನೀವು ಉಸಿರಾಡ್ತಾ ಇದ್ದೀರಪ್ಪ ಅಂದ್ರೆ ಅದು ಒಂದು ಅದ್ಭುತ. Amen. ಆಮೆನ್. The biggest miracle is you're alive. ಒಂದು ದೊಡ್ಡ ಅದ್ಭುತ ನೀವು ಜೀವಂತವಾಗಿರುವುದು. Hallelujah. 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 Amen. ಆಮೆನ್. Lot of rich people are dying in ICU, wanted to see the next minute. ಮುಂದಿನ ಒಂದು ನಿಮಿಷ ನಾನು ನೋಡಬೇಕು ಅನ್ನೋ ಆಲೋಚನೆಯಲ್ಲಿ ಎಷ್ಟೋ ಶ್ರೀಮಂತರು ICU ನಲ್ಲಿ ಸಾಯ್ತಾ ಇದ್ದಾರೆ. They're pouring out money to be seeing the next movement. ಆ ಒಂದು ಮುಂದಿನ ಒಂದು ಸ್ಥಿತಿಯನ್ನು, ಒಂದು ಸಂದರ್ಭವನ್ನು ಅನುಭವಿಸಲು ಅವರು ಎಷ್ಟು ರೊಕ್ಕ ಖರ್ಚು ಮಾಡಿದ್ರು ಅವ್ರಿಗೆ ಸಿಗ್ತಾ ಇಲ್ಲ. But you are all alive. We are all alive in this place by the grace of God. ಆದರೆ ನಾವೆಲ್ಲರೂ ಈ ಒಂದು ಸ್ಥಳದಲ್ಲಿ ಜೀವಂತವಾಗಿರುವುದು ದೇವರ ಕೃಪೆಯಿಂದ. Amen. ಆಮೆನ್. Are you happy that you are alive? ನೀವು ಜೀವಂತವಾಗಿರುವುದಕ್ಕೆ ಖುಷಿಯಾಗಿದ್ದೀರೋ? Amen. ಆಮೆನ್. Very recently, ಈಗ ತಾನೇ I think you will be traveling in bus, no? Now, all of you most. ನೀವೆಲ್ಲರೂ ಬಸ್ನಲ್ಲಿ ಪ್ರಯಾಣ ಬೆಳೆಸ್ತಿರ್ತೀರಲ್ಲ? Okay, don't get tension, okay? ಯಾರು ಕೂಡ ಟೆನ್ಷನ್ ತಗೋಬೇಡ್ರಿ, ಒತ್ತಡ ತಗೋಬೇಡ್ರಿ. Okay, recently one incident happened. ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಘಟನೆ ನಡೀತು. There was a bus that was going. ಒಂದು ಬಸ್ ಒಂದ್ ಕಡೆ ಪ್ರಯಾಣದಲ್ಲಿ ಹೊಂಟಿತ್ತು. Near the place called Kurnool. ಕರ್ನೂಲ್ ಅನ್ನೋ ಒಂದು ಪ್ರದೇಶಕ್ಕೆ ಅದು ಹೊಂಟಿತ್ತು. And the bike was there in the middle of the road. ಒಂದು ರಸ್ತೆಯ ಮಧ್ಯದಲ್ಲಿ ಒಂದು ಬೈಕ್ ಅನ್ನು ಪಾರ್ಕ್ ಮಾಡಿದ್ರು. And the driver came and the bus driver went on the bike and it flew and the fire came. 20 people burnt alive. ಮತ್ತು ಆ ಬಸ್ ಗೊತ್ತಿಲ್ಲದೆ ಬಂದು ಅಚಾನಕ್ಕಾಗಿ ಆ ಬೈಕ್ ಅನ್ನು ಹೊಡೆದು ಆ ಬಸ್ ಜಿಗಿದು ಹೋಗಿ ಬೆಂಕಿ ಎಲ್ಲ ಹತ್ತಿಕೊಂಡು 20 ಜನರು ಸತ್ತು ಹೋಗಿದ್ದಾರೆ. Life is unpredictable. ಏಕೆಂದ್ರೆ ಜೀವಿತ ಅದು ಹೆಂಗೆ ಎಂಬುದಾಗಿ ಊಹಿಸಲಿಕ್ಕೆ ಆಗುವುದಿಲ್ಲ. Next moment is not in our hand. ಈಗ ಮುಂದಿನ ಕ್ಷಣವೇ ನಮ್ಮ ಕೈಯಲ್ಲಿ ಇರುವುದಿಲ್ಲ. We are not sure what's going to happen. ಏನು ಆಗುತ್ತದೋ ಅದು ನಮ್ಮ ಕೈಯಲ್ಲಿ ಇಲ್ಲ. But if you are alive today, ಆದ್ರೆ ಈ ಒಂದು ಸ್ಥಳದಲ್ಲಿ, ಈ ಒಂದು ಕ್ಷಣದಲ್ಲಿ ನೀವು ಜೀವಿಸ್ತಾ ಇದ್ದೀರಿ ಅಂದ್ರೆ, if you are alive this minute, ಈ ಒಂದು ಗಳಿಗೆಯಲ್ಲಿ ನೀವು ಜೀವಿಸ್ತಾ ಇದ್ದೀರಂದ್ರೆ, you need to thank God. ನೀವು ದೇವರಿಗೆ ಸ್ತೋತ್ರ ಹೇಳಲೇಬೇಕು. You need to thank God. ನೀವು ದೇವರಿಗೆ ಸ್ತೋತ್ರ ಹೇಳಲೇಬೇಕು. Amen. ಆಮೆನ್. Every minute,
every minute, ಪ್ರತಿ ಕ್ಷಣ, every second, ಪ್ರತಿಯೊಂದು ಗಳಿಗೆ, every day, ಪ್ರತಿ ದಿನ, every week, ಪ್ರತಿ ವಾರ, every month. ಪ್ರತಿ ತಿಂಗಳು. This is the 11th month of 2025. 2025ನೇ ವರ್ಷದ 11ನೇ ತಿಂಗಳು ಇದು. And we are all alive in the 11th ಮತ್ತು month. 11ನೇ ತಿಂಗಳಿನಲ್ಲಿ ನಾವೆಲ್ಲರೂ ಜೀವಂತವಾಗಿದ್ದೇವೆ. Hallelujah. ಹಲ್ಲೆಲೂಯಾ. Praise the Lord. ದೇವರಿಗೆ ಸ್ತೋತ್ರ. You're happy ನೀವೆಲ್ಲರೂ ಸಂತೋಷವುಳ್ಳವರಾಗಿದ್ದೀರೋ that you are alive. ನೀವು ಜೀವಂತವಾಗಿರುವುದಕ್ಕೆ. You're not in a hospital. ಯಾಕಂದ್ರೆ ನೀವು ಆಸ್ಪತ್ರೆಯಲ್ಲಿ ಇಲ್ಲ, You're not in ICU. ನೀವು ICU ಬೆಡ್ ಮೇಲೆ ಇಲ್ಲ, But you are in the house and the presence of the Lord. ಆದ್ರೆ ನೀವು ದೇವರ ಮನೆಯಲ್ಲಿ ದೇವರ ಪ್ರಸನ್ನತೆಯಲ್ಲಿದ್ದೀರಾ. Amen. ಆಮೆನ್, Amen. ಆಮೆನ್. Say to your neighbor, ನಿಮ್ಮ ಪಕ್ಕದಲ್ಲಿರುವಂತವರಿಗೆ ಹೇಳಿರಿ, I'm happy you are alive. ನೀವು ಜೀವಂತವಾಗಿರುವುದಕ್ಕೆ ನಾನು ಸಂತೋಷವುಳ್ಳವರಾಗಿದ್ದೇನೆ ಅಂತ ಹೇಳ್ರಿ. ಅಕ್ಕಪಕ್ಕದಲ್ಲಿರೋರಿಗೆ ಹೇಳ್ರಿ. I hope you are really happy that your neighbor is alive. ನಾನು ನಂಬುತ್ತೇನೆ ನೀವು ನಿಜವಾಗಿ ನಿಮ್ಮ ಪಕ್ಕದಲ್ಲಿರೋರು ಜೀವಂತವಾಗಿರೋದಕ್ಕೆ ನೀವು ಸಂತೋಷ ಇದ್ದೀರಿ ಅಂತ ಹೇಳಿ. You're happy, right? ನೀವು ಸಂತೋಷ ಇದ್ದೀರಲ್ಲ, That you don't want your neighbor to die. ನಿಮ್ಮ ಪಕ್ಕದಲ್ಲಿರೋರು ಸಾಯಬೇಕೆಂಬುದಾಗಿ ನೀವು ನೆನೆಸೋದಿಲ್ಲ ಅಲ್ವಾ? No, right? ಇಲ್ಲ ಅಲ್ವಾ? You want them to be alive. ನೀವು ಸಾಯಬೇಕೆಂಬುದಾಗಿ ಬಯಸ್ತಿರೋ ಅಥವಾ ಜೀವಂತವಾಗಿರ್ಬೇಕೆಂಬ ಬಯಸ್ತಿರೋ? Okay. Shall all that breath in this place praise the Lord? ಪ್ರತಿಯೊಂದು ಉಸಿರು ಈ ಒಂದು ಸ್ಥಳದಲ್ಲಿರುವುದು ದೇವರಿಗೆ ಸ್ತೋತ್ರವನ್ನು ಮಾಡಲಿ. Amen. ಆಮೆನ್. For just one moment, can you all just stand on your feet? ಒಂದೇ ಒಂದು ಕ್ಷಣಕ್ಕೆ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. I just want all of you just to close your eyes. ನೀವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. Lift your both hands. ನಿಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತಿರಿ. And I just want you to say, thank you, Lord, for the life. ನಾನು ನಿಮಗೆ ಹೇಳಲು ಬಯಸ್ತೇನೆ, ನೀವೆಲ್ಲರೂ ಹೇಳಿರಿ, ಕರ್ತನೇ ಈ ಒಂದು ಜೀವಕ್ಕೋಸ್ಕರ ನಿನಗೆ ಸ್ತೋತ್ರವಾಗಲಿ. Thank you for the breath that you have given. ನೀನು ನನಗೆ ಕೊಟ್ಟಂತ ಉಸಿರಿಗಾಗಿ ನಿನಗೆ ಸ್ತೋತ್ರ. Thank you, Lord, that my heart is beating. ತಂದೆಯಾದ ದೇವರೇ, ನನ್ನ ಹೃದಯ ಬಡಿಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರ. Thank you, Lord, this hand has been rising. ನನ್ನ ಈ ಕೈ ಮೇಲಕ್ಕೆ ಎತ್ತಿದೆ, ಅದಕ್ಕೋಸ್ಕರ ನಿನಗೆ ಸ್ತೋತ್ರ. Thank you, Lord, that my mouth is functioning. ನನ್ನ ಬಾಯಿ ಅದು ಮಾತನಾಡ್ತಾ ಇದೆ, ಅದಕ್ಕೋಸ್ಕರ ನಿನಗೆ Thank ಸ್ತೋತ್ರ. you, Lord, my eyes are being able to see, Lord. ನನ್ನ ಕಣ್ಣುಗಳು ನೋಡಲಿಕ್ಕೆ ಅವು ಸಾಮರ್ಥ್ಯವುಳ್ಳದಾಗಿದೆ, ಅದಕ್ಕೆ ನಿನಗೆ ಸ್ತೋತ್ರ. Thank you, Lord, and I'm able to eat my food, and my food is being able to digest, oh Lord. ನಾನು ಒಳ್ಳೆ ಆಹಾರವನ್ನು ತಿಂದು ಆ ಆಹಾರ ಜೀರ್ಣವಾಗ್ತಾ ಇದೆ, ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಕರ್ತನೇ ಎಂಬುದಾಗಿ ಹೇಳಿರಿ. Come on, everyone. ಪ್ರತಿಯೊಬ್ಬರು ಹೇಳಿರಿ. Lift your voice, lift your hands, lift your heart, and say, thank you, Jesus. ನಿಮ್ಮ ಕೈಗಳನ್ನು, ನಿಮ್ಮ ಹೃದಯವನ್ನು, ನಿಮ್ಮ ಸ್ವರವನ್ನು ಮೇಲಕ್ಕೆತ್ತಿ ಹೇಳಿರಿ ನೀವು ದೇವರಿಗೆ. Thank you, Jesus. ಯೇಸುವೇ, ನಿನಗೆ ಸ್ತೋತ್ರ. For keeping me alive. ನನ್ನನ್ನು ನೀನು ಜೀವಂತವಾಗಿ ಇಟ್ಟಿದ್ದಕ್ಕಾಗಿ. Thank you for this breath, the Lord. ಈ ಒಂದು ಉಸಿರಿಗಾಗಿ ನಿನಗೆ ಸ್ತೋತ್ರ ಕರ್ತನೇ. Thank you that I'm alive today. ನನ್ನ ಈ ಒಂದು ದಿವಸದ ಜೀವಿತಕ್ಕೋಸ್ಕರ ನಿನಗೆ ಸ್ತೋತ್ರ. Thank you, Jesus. ಯೇಸುವೇ, ನಿನಗೆ ಸ್ತೋತ್ರ. Say, Lord, thank you. ಹೇಳಿರಿ, ಓ ಕರ್ತನೇ, ನಿನಗೆ ಸ್ತೋತ್ರ. Thank you for this miracle, O Lord. ಈ ಒಂದು ಅದ್ಭುತಕ್ಕಾಗಿ ನಿನಗೆ ಸ್ತೋತ್ರ. This miracle minute I'm having, O Lord. ಅಪ್ಪ, ಈ ಕ್ಷಣದಲ್ಲಿ ಅದ್ಭುತದ ಒಂದು ನಾನು ಹೊಂದಿಕೊಂಡಿದ್ದೇನೆ, ನಿನಗೆ ಸ್ತೋತ್ರ. Thank you, Jesus. ಯೇಸುವೇ, ನಿನಗೆ ಸ್ತೋತ್ರ. Thank you. Thank you, Jesus. ಯೇಸುವೇ ಸ್ತೋತ್ರ. Thank you, Jesus. ಯೇಸುವೇ ಸ್ತೋತ್ರ. Thank you, Lord. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. Thank you, Lord. ವಂದನೆ ಕರ್ತನೆ. Thank you, Jesus. Thank you, Lord. ವಂದನೆ ಕರ್ತನೆ. ನಿನ್ನ ರಕ್ತದಿಂದ ನಿನ್ನ ಬಾಸುಂಡೆ ನನ್ನ ಗುಣಪಡಿಸಿದೆ. ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ, ನಿನ್ನ ಕೊಂಡಾಡುವೆ. ಯೇಸು ರಾಜನೇ, ಮೃತ್ಯುಂಜಯನ, ಯೇಸು ಕ್ರಿಸ್ತನೇ, ಯೇಸು ಕ್ರಿಸ್ತನೇ ಆರಾಧಿಸುವೆ. ನೀನೇ ನನ್ನಾಯರ. Come on, can you sing it out? ಯೇಸು ಕ್ರಿಸ್ತನೇ, ಎಲ್ಲರೂ ಯೇಸು ಕ್ರಿಸ್ತನೆಂಬುದಾಗಿ ಹಾಡಿರಿ. ಆರಾಧಿಸುವೆ. ಓ ನೀನೇ
ನೀನೇ ನನ್ನಾಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದಿ, ನಿನ್ನ ಬಾಸುಂಡೆಗಳಿಂದ ನಾನು ಗುಣಪಡಿಸಿದಿ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಯೇಸು ರಾಜನೇ, ಯೇಸು ಮೃತ್ಯುಂಜಯನೇ. Would you sing it out? Hallelujah. Hallelujah. Worship him now. Every voice in this place. Hallelujah. ನಿನ್ನ ರಕ್ತದಿಂದ ನಿನ್ನ ಬಾಸುಂಡೆ ಯೇಸುರ ಮೃತ್ಯುಂಜಯನೇ ಯೇಸು ರಾಜನೇ. I want every hands be lifted. ಪ್ರತಿಯೊಂದು ಕೈ ಮೇಲೆ ಕೆತ್ತಲ್ಪಡಲಿ. Just say, Jesus, ಹೇಳಿರಿ, ಯೇಸುವೆ, touch my life. ನನ್ನ ಜೀವಿತವನ್ನು ನೀನು ಮುಟ್ಟು. Don't pass by. Don't move away, but touch my life. ನನ್ನನ್ನು ನೀನು ದಾಟಿ ಹೋಗಬೇಡ ಕರ್ತನೆ, ನನ್ನನ್ನು ನೀನು ಮುಟ್ಟು. Touch my life, Jesus. ನನ್ನ ಜೀವಿತವನ್ನು ಮುಟ್ಟು ಯೇಸುವೆ. Touch everything in my life, Jesus. ನನ್ನ ಜೀವಿತದಲ್ಲಿರುವಂತ ಪ್ರತಿಯೊಂದನ್ನು ನೀನು ಮುಟ್ಟು ಯೇಸುವೆ. Don't pass by, touch me, Jesus. ನನ್ನನ್ನು ನೀನು ದಾಟಿ ಹೋಗಬೇಡ ಯೇಸುವೆ, ನನ್ನನ್ನು ನೀನು ಮುಟ್ಟು. Touch my life. ನನ್ನ ಜೀವಿತವನ್ನು ನೀನು ಮುಟ್ಟು. Visit my life. ನನ್ನ ಜೀವಿತಕ್ಕೆ ನೀನು ಭೇಟಿ ಕೊಡು. Open my eyes. ನನ್ನ ಕಣ್ಣುಗಳನ್ನು ತೆರೆಯ ಮಾಡು. Visit my life. ನನ್ನ ಜೀವಿತವನ್ನು ಭೇಟಿ ಕೊಡು. Jesus of Nazareth. ನಜರೇತಿನ ಯೇಸುವೆ, oh, visit my life. ನನ್ನ ಜೀವಿತಕ್ಕೆ ಭೇಟಿ ಕೊಡು. Touch my life, Jesus. ನನ್ನ ಜೀವಿತವನ್ನು ಮುಟ್ಟು ಯೇಸುವೆ. Change my life. ನನ್ನ ಜೀವಿತವನ್ನು ಬದಲಾಗಿಸು Heal ಯೇಸುವೆ. my life. ನನ್ನ ಜೀವಿತವನ್ನು ನೀನು ಹೊತ್ತುಕೊಂಡು ಹೋಗು. Heal my life, Jesus. ನನ್ನ ಜೀವಿತಕ್ಕೆ ನೀನು ಸ್ವಸ್ಥತೆಯನ್ನು ಕೊಡು ಯೇಸುವೆ. Bless my life, Jesus. ನನ್ನ ಜೀವಿತವನ್ನು ಆಶೀರ್ವದಿಸು ಯೇಸುವೆ. Strengthen my life, Jesus. ನನ್ನ ಜೀವಿತಕ್ಕೆ ಒಂದು ಬಲವನ್ನು ಕೊಡು ಯೇಸುವೆ. Move in my life, Jesus. ನನ್ನ ಜೀವಿತದಲ್ಲಿ ನೀನು ಚಲಿಸು ಯೇಸುವೆ. Jesus, ಯೇಸುವೆ, I'm here. ನಾನು ಇಲ್ಲಿದ್ದೇನೆ. Touch my life, Jesus. ನನ್ನ ಜೀವಿತವನ್ನು ನೀನು ಮುಟ್ಟು ಯೇಸುವೆ. Oh, here I am, Jesus. ಯೇಸುವೆ, ನಾನು ಇಲ್ಲಿ ಇದ್ದೇನೆ. Touch my life. ನನ್ನ ಜೀವಿತವನ್ನು ನೀನು ಮುಟ್ಟು. I want a visitation of you, Jesus. ನನ್ನ ಜೀವಿತದಲ್ಲಿ ನಿನ್ನ ಭೇಟಿ ನನಗೆ ಬೇಕು. I want to know that you are very real, very true, very real God. ನೀನು ನಿಜವಾದಂತಹ ಸತ್ಯದ ದೇವರು ಎಂಬುದಾಗಿ ನನ್ನ ಜೀವಿತದಲ್ಲಿ ನಾನು ಅನುಭವವನ್ನು ಹೊಂದಬೇಕು ಯೇಸುವೆ. Jesus, ಯೇಸುವೆ, visit my life. ನನ್ನ ಜೀವಿತಕ್ಕೆ ಭೇಟಿ ಕೊಡು. Visit my life. ನನ್ನ ಜೀವಿತಕ್ಕೆ ಭೇಟಿ ಕೊಡು. Visit my life. ನನ್ನ ಜೀವಿತಕ್ಕೆ ಭೇಟಿ ಕೊಡು. Let me know you are real. ನೀನು ನಿಜ ಎಂಬುದನ್ನು ನಾನು Let me ತಿಳಿದುಕೊಳ್ಳಬೇಕು. know that you are real. ನೀನು ನಿಜವೆಂಬುದು ನಾನು ತಿಳಿದುಕೊಳ್ಳಬೇಕು. Let me know that you are true. ನನಗೆ ನೀನು ನಿಜ ಸತ್ಯ ಎಂಬುದು ನನಗೆ ಗೊತ್ತಾಗಬೇಕು. Jesus, ಯೇಸುವೆ, I'm here. ನಾನು ಇಲ್ಲಿದ್ದೇನೆ. Touch my life. ನನ್ನ ಜೀವಿತವನ್ನು ನೀನು ಮುಟ್ಟು. Thank you, Jesus. ವಂದನೆ ಯೇಸುವೆ. Let your blood wash everyone and everything in this place, O Lord.
Let your blood wash everything and everyone and every in detail. Let your blood cleanse all of us, Lord. ಯೇಸುವೇ ನಿನ್ನ ರಕ್ತ ಇಲ್ಲಿರುವಂತ ಪ್ರತಿಯೊಬ್ಬರನ್ನು ತೊಳೆದು ಅದು ಶುದ್ಧಿಗೊಳಿಸಲಿ ಕರ್ತನೆ. Lord, let everything be cleansed in our lives, in our soul, in our spirit, everything in our homes. Let it get washed, cleansed, purified by the blood of the Lamb. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ ಏನೇ ಅಶುದ್ಧತೆ ಇದ್ದರೂ ಎಲ್ಲವೂ ಯೇಸುವೇ ನಿನ್ನ ರಕ್ತದಿಂದ ಅದು ತೊಳೆಯಲ್ಪಟ್ಟು ಅದು ಶುದ್ಧಿ ಹೊಂದಬೇಕು ಕರ್ತನೆ. Let the power of Jesus, ಯೇಸುವಿನ ಮಹಾಶಕ್ತಿ, let the blood of Jesus, ಯೇಸುವಿನ ರಕ್ತ, let the name of Jesus, ಯೇಸುವಿನ ನಾಮ, let it move and walk in our lives, Lord. ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ಚಲಿಸಿ ಉರಿಗೊಳ್ಳಲಿ ಯೇಸುವೇ. Oh, let the name of Jesus, ಯೇಸುವಿನ ನಾಮ, oh Jesus, ಯೇಸುವೇ, your name is above all the name, Jesus. ನಿನ್ನ ಹೆಸರು ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮವಾಗಿದೆ. Come on, say Jesus. ಹೇಳಿರಿ ಯೇಸುವೇ, Your name is above all the name. ನಿನ್ನ ಹೆಸರು ಎಲ್ಲಾ ಹೆಸರಿಗಿಂತ ದೊಡ್ಡದು. Over all the sickness, ನಿಮ್ಮ ಎಲ್ಲ ರೋಗಗಳನ್ನು ಆತನ ಮುಂದೆ ಹೊಯ್ಯಿರಿ. over all your debts, ನಿಮ್ಮ ಎಲ್ಲ ಸಾಲಗಳನ್ನು ಆತನ ಮುಂದೆ over ಹೊಯ್ಯಿರಿ. every problem. ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು, The name of Jesus is greater. ಯೇಸುವಿನ ನಾಮ ಅದು ಎಲ್ಲದಕ್ಕಿಂತ ಮಿಗಿಲಾದ The ನಾಮ. name of Jesus is mightier. ಯೇಸುವಿನ ನಾಮ ಅದು ಉನ್ನತವಾದದ್ದು. Say Jesus. ಹೇಳಿರಿ ಯೇಸುವೇ, Touch my life. ನನ್ನ ಜೀವಿತವನ್ನು ಮುಟ್ಟು. Touch my life, Jesus. ನನ್ನ ಜೀವಿತವನ್ನು ಮುಟ್ಟು ಯೇಸುವೇ. Touch my life, Jesus. ನನ್ನ ಜೀವಿತವನ್ನು ಮುಟ್ಟು ಯೇಸುವೇ. Touch my life, Jesus. ಯೇಸುವೇ, ನನ್ನ ಜೀವಿತವನ್ನು ಮುಟ್ಟು. Don't pass by this afternoon. ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ನನ್ನನ್ನು ದಾಟಿ ನೀನು ಹೋಗಬೇಡ. You have to touch my life. ನೀನು ನನ್ನ ಜೀವಿತವನ್ನು ಮುಟ್ಟಲೇಬೇಕು. You have to talk to my life. ನೀನು ನನ್ನ ಹೃದಯದೊಟ್ಟಿಗೆ, ನನ್ನ ಜೀವಿತದೊಟ್ಟಿಗೆ ಮಾತನಾಡಬೇಕು. You have to work in my life. ನೀನು ನನ್ನ ಜೀವಿತದಲ್ಲಿ ಕೆಲಸ ಮಾಡಬೇಕು. You have to show up in my life. ನನ್ನ ಜೀವಿತದಲ್ಲಿ ನೀನು ಕಾಣಿಸಿಕೊಳ್ಳಬೇಕು. Jesus, ಯೇಸು, I'm calling to you. ನಾನು ನಿನ್ನನ್ನು ಕರೀತಾ ಇದ್ದೇನೆ. Because your word says, ಏಕೆಂದರೆ ನಿನ್ನ ವಾಕ್ಯವು ಹೇಳುತ್ತದೆ, whoever calls on your name ಯಾರೆಲ್ಲ ನಿನ್ನ ಹೆಸರಿನ ಮೇಲೆ ಕೂಗಿಕೊಳ್ಳುತ್ತಾರೆ will be saved, ಅವರು ರಕ್ಷಣೆ will ಹೊಂದುತ್ತಾರೆ, be healed, ಅವರು ಸ್ವಸ್ಥತೆ will be ಹೊಂದುತ್ತಾರೆ, blessed. ಅವರು ಆಶೀರ್ವಾದ So I'm ಹೊಂದುತ್ತಾರೆ. calling upon your name, Jesus. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಯೇಸುವೇ. I call upon your name. ನಿನ್ನ ನಾಮವನ್ನು ನಾನು ಕೂಗುತ್ತೇನೆ. ಯೇಸು ರಾಜನೇ ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ಯೇಸು ರಾಜನೇ, ಯೇಸು ರಾಜನೇ ಆರಾಧಿಸುವೆ. ಮೃತ್ಯುಂಜಯನೇ. Come on, once again. ಯೇಸು ರಾಜನೇ, ಮತ್ತೊಂದು ಸಾರಿ ಹಾಡಿ. ಯೇಸು ರಾ. For the last time, ಯೇಸು ರಾಜನೇ. ಕೊನೆಯ ಸಾರಿ ಯೇಸು ರಾಜನೇ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. Worship the Lord. Let you worship the Lord. Come on, sing it out. Hallelujah. ಪ್ರತಿಯೊಬ್ಬರು ಹಾಲೆಲೂಯಾ ಎಂಬುದಾಗಿ ಹೇಳಿರಿ.
whichever area you're having a pain in your body, ನಿಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ನೋವುಗಳಿದಾವೋ put your hand on your, ಆ ನೋವುಗಳ ಮೇಲೆ ನಿಮ್ಮ ಕೈಗಳನ್ನು ಇಡಿರಿ. say, Jesus, ಹೇಳಿರಿ, ಯೇಸುವೆ, in the name of you, ನಿನ್ನ ಹೆಸರು, in the name of you, Jesus, ಯೇಸುವೆ, ನಿನ್ನ ಹೆಸರಿನಲ್ಲಿ, by your stripes, ನಿನ್ನ ಒಂದು ಗಾಯಗಳಿಂದ I am healed. ನಾನು ಸ್ವಸ್ಥತೆ ಹೊಂದಿದ್ದೇನೆ. Say, I declare healing right now. ನೀವು ಹೇಳಿರಿ, ನಾನು ಸ್ವಸ್ಥತೆ ಎಂಬುದಾಗಿ ನುಡಿತೇನೆ. I declare healing right now. ಈ ಸಮಯದಲ್ಲಿನೇ ಸ್ವಸ್ಥತೆ ಎಂಬುದಾಗಿ ನುಡಿತೇನೆ. Jesus, ಯೇಸುವೆ, let this pain leave right now from my body, in my body. ನಮ್ಮ ಶರೀರದಲ್ಲಿರುವಂತ ನೋವು ಈಗಿಂದೀಗಲೇ ಬಿಟ್ಟು ಹೋಗಲಿ. Let this pain never occur again. Let this pain never repeat again in my body. ನನ್ನ ಶರೀರದಲ್ಲಿ ಈ ನೋವು ಮತ್ತೊಂದು ಸಾರಿ ಅದು ಕಾಣಿಸಿಕೊಳ್ಳಬಾರದು. ಅದು ಈಗಿಂದೀಗಲೇ ಬಿಟ್ಟು ಹೋಗಬೇಕು. Jesus, ಯೇಸುವೆ, I command healing. ನಾನು ಸ್ವಸ್ಥತೆಯಾಗಲಿ ಎಂದು ಆಜ್ಞಾಪಿಸ್ತೇನೆ. I command healing right now in my life and my body. ನನ್ನ ಶರೀರದಲ್ಲಿ, ನನ್ನ ಜೀವಿತದಲ್ಲಿ ಸ್ವಸ್ಥತೆ ಬರಲಿ ಎಂದು ಈಗಲೇ ನಾನು ಆಜ್ಞಾಪಿಸ್ತೇನೆ. I declare healing. I'm healed. I'm whole. I'm restored. ನಾನು ಸ್ವಸ್ಥತೆ ಹೊಂದಿದ್ದೇನೆ, ನಾನು ಗುಣ ಹೊಂದಿದ್ದೇನೆ, ನಾನು ತಿರುಗಿ ನನ್ನ ಶರೀರವನ್ನು ಬಲವಾಗಿ ಕಟ್ಟಿಕೊಂಡಿದ್ದೇನೆ. Oh Lord, your presence is moving in this place. ಓ ಕರ್ತನೇ, ನಿನ್ನ ಪ್ರಸನ್ನತೆ ಈ ಒಂದು ಸ್ಥಳದಲ್ಲಿ ಆವರಿಸಿದೆ. Healing all those back pain and all the spinal problems right now in the name of Jesus. Let the healing flow in their body, Lord. ಪ್ರತಿಯೊಂದು ಬೆನ್ನೆಲುಬಿನ ನೋವುಗಳು, ಪ್ರತಿಯೊಂದು ನಡದ ನೋವುಗಳು ಎಲ್ಲದರ ಮೇಲೆ ದೇವರೇ ನಿನ್ನ ಪ್ರಸನ್ನತೆ ಚಲಿಸಲಿ. Headaches be disappeared in the name of Jesus. ಯೇಸುವಿನ ನಾಮದಲ್ಲಿ ತಲೆನೋವುಗಳು ಕಾಣದಂತೆ ಮಾಯವಾಗಲಿ. Every ulcer, every acidity, every kidney stone, I command in the name of Jesus healing to flow in the body. ಪ್ರತಿಯೊಂದು ಆಲ್ಸರ್, ಪ್ರತಿಯೊಂದು ಕಿಡ್ನಿಯಲ್ಲಿ ಇರುವಂತ ಕಲ್ಲುಗಳು ಪ್ರತಿಯೊಂದು ಯೇಸುವಿನ ನಾಮದಲ್ಲಿ ಎಲ್ಲವೂ ಕರಗಿ ಹೋಗಲಿ. Every pain in the body, we command in the name of Jesus healing, O Lord. ಪ್ರತಿಯೊಂದು ಶರೀರದಲ್ಲಿರುವಂತ ನೋವು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತೇವೆ ಅದನ್ನ. If you're feeling the warmth, if you're feeling some heat coming on your body, that's a sign that God is touching your life. ನಿಮ್ಮ ನೋವುಗಳಿಂದ ನೀವೇನಾದ್ರೂ ನಿಮ್ಮ ಶರೀರದಲ್ಲಿ ಬಿಡುಗಡೆಯನ್ನು ನೀವು ಕಾಣ್ತಾ ಇದ್ದೀರಪ್ಪ ಅಂದ್ರೆ ಅದರ ಅರ್ಥ ದೇವರ ಮುಟ್ಟುವಿಕೆ ನಿಮ್ಮಲ್ಲಿ ಅದು ಅನುಭವಿಸಿದ್ದೀರಾ There's ಅಂತ a ಹೇಳಿ. healing warmth and there is sensation that's coming on your body that's telling a sign that you're getting healed. ನಿಮ್ಮ ಯಾರಾದರೂ ನಿಮ್ಮ ಶರೀರದಲ್ಲಿ ನೋವುಗಳು ಮಾಯವಾಗ್ತಾವಿದ್ದಾವೆ ಅಂದ್ರೆ ಅನ್ಕೊಂಡ್ರೆ ದೇವರ ಒಂದು ಸ್ವಸ್ಥತೆ ನಿಮ್ಮ ಮೇಲೆ ಇಳಿದು ಬಂದು ಅದು ಕಾರ್ಯವನ್ನು ಮಾಡ್ತಾ ಇದೆ. Oh Jesus. ಓ ಯೇಸುವೆ, Thank you, Lord. ವಂದನೆ ಯೇಸುವೆ, Thank you, Jesus. ವಂದನೆ ಯೇಸುವೆ, Thank you, Jesus. ವಂದನೆ ಯೇಸುವೆ. Every pain will bow in your name, Jesus. ಯೇಸುವೆ, ನಿನ್ನ ಹೆಸರಿನ ಮುಂದೆ ಪ್ರತಿಯೊಂದು ರೋಗಗಳು ತಲೆಬಾಗುತ್ತವೆ. Every disease will bow before your name, Jesus. ನಿನ್ನ ಹೆಸರಿನ ಮುಂದೆ ಪ್ರತಿಯೊಂದು ವ್ಯಾಧಿಗಳು ತಲೆಬಾಗ್ತವೆ. So I declare your name, Jesus. ಅದಕ್ಕೋಸ್ಕರ ನಾನು ನಿನ್ನ ಹೆಸರಿನಲ್ಲಿ ನಾನು ಪ್ರಾರ್ಥಿಸ್ತೇನೆ ಯೇಸುವೆ. Thank you, Jesus. ಯೇಸುವೆ ಸ್ತೋತ್ರ. Can you give a great clap offering to Jesus? ನೀವು ಸ್ವಸ್ಥತೆ ಗುಣವನ್ನು ಹೊಂದಿದ್ದೀರಿ ಎಂಬುದಾಗಿ ಅನಿಸಿದರೆ ನೀವು ದೇವರಿಗೋಸ್ಕರ ಚಪ್ಪಾಳೆಯನ್ನು ತಟ್ಟಿರಿ. Come on, give a victorious clap offering to Jesus. ಯೇಸುವಿನ ನಾಮಕ್ಕೆ ನೀವು ಸ್ತೋತ್ರಗಳನ್ನು ಚಪ್ಪಾಳೆಯನ್ನು ತಟ್ಟಿರಿ. Say, Jesus, thank you. ಹೇಳಿರಿ, ಯೇಸುವೆ ನಿಮಗೆ ಸ್ತೋತ್ರ. Thank you, Jesus. ಯೇಸುವೆ ಸ್ತೋತ್ರ. Thank you, Jesus. ಯೇಸುವೆ ಸ್ತೋತ್ರ. Thank you. Thank you, Lord. ವಂದನೆ ದೇವರೇ. Thank you. Bless you for your move, Holy Spirit, in this place. ಪವಿತ್ರಾತ್ಮ ದೇವರೇ, ನಿನ್ನ ಒಂದು ಪ್ರಸನ್ನತೆ, ನಿನ್ನ ಒಂದು ಚಲಿಸುವಿಗಾಗಿ ನಿನಗೆ ಸ್ತೋತ್ರ. Keep moving and keep working, keep talking and keep ministering to us. ನಮಗೆ ನೀನು ನಮ್ಮಲ್ಲಿ ನಮ್ಮ ಜೀವಿತದಲ್ಲಿ ಚಲಿಸುತ್ತಾ ನಮಗೆ ಪ್ರಸಂಗವನ್ನು ಮಾಡುತ್ತಾ ನಮ್ಮೊಟ್ಟಿಗೆ ಮಾತನಾಡುತ್ತಾ ನೀವು ಇರ್ರಿ. Let the healing be total in everyone's life, O Lord. ಪ್ರತಿಯೊಬ್ಬರ ಜೀವಿತದ ಮೇಲೆ ನಿನ್ನ ಗುಣಪಡಿಸುವಿಕೆ, ಸ್ವಸ್ಥತೆ ಇಳಿದು ಬರಲಿ. Thank you. We bless you. ನಿನಗೆ ಸ್ತೋತ್ರ ಮತ್ತು ನಿನ್ನನ್ನು ಆಶೀರ್ವದಿಸ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. Please have your seat. ಎಲ್ಲರೂ ನೀವು ಕುಳಿತುಕೊಳ್ಳಿರಿ. Check out your body after the sermon. ನೀವು ವಾಕ್ಯ ಭಾಗ ಎಲ್ಲ ಮುಗಿದಾದ ಮೇಲೆ ನಿಮ್ಮ ಶರೀರವನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. If anything has happened, ಏನಾದರೂ ಬದಲಾಗಿದೆಯಾ ಎಂಬುದಾಗಿ inform your pastor. ನಿಮ್ಮ ಆ ಒಂದು ಸಭಾಪಾಲಕರಿಗೆ, ಸೇವಕರಿಗೆ ನೀವು ಮಾತನಾಡ್ರಿ. Inform whomever you know in the team, inform them. ನೀವು ಯಾರಿಗೆಲ್ಲ ಗೊತ್ತಿದ್ದಾರೋ ಟೀಮ್ನಲ್ಲಿ ಅವರೊಟ್ಟಿಗೆ ನೀವು ಮಾತನಾಡ್ರಿ. Share your testimony to glorify Jesus. ಯೇಸುವಿನ ನಾಮ ಮಹಿಮೆ ಹೊಂದಲು ನಿಮ್ಮ ಸಾಕ್ಷಿಗಳನ್ನು ನೀವು ಹಂಚಿಕೊಳ್ಳಿರಿ.
Hallelujah. Hallelujah. Amen. Amen. Okay, right. Let's come back to Corona again. ಈಗ ಮತ್ತೆ ನಾವು ಕೊರೋನಾದಲ್ಲಿ ನಾವು ಬರೋಣ ಈಗ. What pastor you're teaching Corona? ಏನ್ ಪಾಸ್ಟ್ರೆ ನೀವು ಕೊರೋನಾ ಬಗ್ಗೆನೇ ನೀವು ವಾಕ್ಯ ಹೇಳ್ತಾ ಇದ್ದೀರಿ? Okay. How many remember police were using what? ಎಷ್ಟು ಜನ ನಿಮಗೆ ನೆನಪಿದೆ ಪೊಲೀಸರು ಏನು ಉಪಯೋಗ ಮಾಡ್ತಾ ಇದ್ರು during Corona time? ಕೊರೋನಾದಲ್ಲಿ If you've seen outside, ನೀವು ಹೊರಗೆ ಏನಾದರೂ ನೋಡಿದ್ದರೆ you're gone. You people don't know you will be inside. ನಿಮಗೆ ಗೊತ್ತಿಲ್ಲ, ಯಾಕಂದ್ರೆ ನೀವು ಮನೆ ಒಳಗಿದ್ರಿ. You are in the kitchen, you are in the bedroom. ನೀವು ಅಡಿಗೆ ಮನೆಯಲ್ಲಿ ಇರ್ತಿದ್ರಿ, ಇಲ್ಲ ಮಲಗುವ ಕೋಣೆಯಲ್ಲಿ ಇರ್ತಿದ್ರಿ. All these men know. ಆದ್ರೆ ಈ ಗಂಡು ಮಕ್ಕಳಿಗೆ ಎಲ್ಲರಿಗೂ ಗೊತ್ತದು The problem. ಅದ್ರಲ್ಲಿ ಏನು ಸಮಸ್ಯೆ ಇತ್ತಂತ To go and buy, to get anything, they were getting a lot of backside massage. ಯಾಕಂದ್ರೆ ಅವ್ರು ಏನಾದ್ರೂ ಹೋಗಿ ಖರೀದಿ ಮಾಡ್ಬೇಕಂದ್ರೆ ಪೊಲೀಸರ ಕಡೆಯಿಂದ ಹಿಂದೆ ಮಸಾಜ್ ಆಗ್ತಿತ್ತು ಅವ್ರಿಗೆ. Police people were giving lot of massage. ಪೊಲೀಸರು ಬಹಳಷ್ಟು ಮಸಾಜ್ ಮಾಡಿ ಕಳಿಸ್ತಿದ್ರು. All of a sudden, somewhere from any street, they are coming out. ಯಾವುದಾದ್ರೂ ಒಂದು ದಾರಿ ಹುಡುಕೊಂಡು ಎದ್ದು ಬಿದ್ದವ್ರು ಓಡಿ ಬರ್ತಾ ಇದ್ರು. Why? ಯಾಕೆ? Encounter. ಯಾಕಂದ್ರೆ ಎನ್ಕೌಂಟರ್ ಮಾಡ್ತಾರೆ ಅಂತ ಹೇಳಿ. From Lati. ಯಾಕಂದ್ರೆ ಲಾಟಿಯಿಂದ Lati encounter. ಯಾಕಂದ್ರೆ ಅದು ಲಾಟಿ ರುಚಿ, ಲಾಟಿಯ ಭೇಟಿ ಆಗುತ್ತೆ. If there is any thief, ಅಲ್ಲಿ ಯಾವುದಾದ್ರೂ ಕಳ್ಳನಿದ್ದರೆ what the police will do? ಪೊಲೀಸರು ಏನು ಮಾಡ್ತಾರೆ? No Lati. ಲಾಟಿ ಉಪಯೋಗ ಮಾಡೋದಿಲ್ಲ, ಸೀದಾ ಬಂದೂಕ್ ಹಿಡಿತಾರೆ. What is this? ಏನ್ ಹೌದಿದು? What is this? Tell me. ಹೇಳ್ರಿ, ಏನ್ ಹೌದಿದು? What is this? Not children, but tup 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 up, not that pataxi. ಚಿಕ್ಕ ಮಕ್ಕಳು ಆಡೋದು ಟುಪ್ ಟುಪ್ ಟಪ್ ಟಪ್ ಅಂತವಲ್ಲ, ಅವಲ್ಲ. Not that gun. ಆ ರೀತಿ ಇರೋ ಗನ್ ಅಲ್ಲ, straight. ಸೀದಾ ಇರೋದು. Whoever is a thief or a criminal, they will put that gun, blast. ಯಾರಾದರೂ ಕಳ್ಳನು ಅಥವಾ ಬೇರೆ ಯಾವುದಾದರೂ ಅಪರಾಧ ಮಾಡಿದಂತವನು ಇದ್ರೆ ನೇರವಾಗಿ ಇಟ್ಟು ಗುಂಡಿಟ್ಟು ಕೊಲ್ತಾರೆ. What is that? ಅದು ಏನದು? They call that is encounter. ಅದನ್ನು ಎನ್ಕೌಂಟರ್ ಅಂತ ಕರೀತಾರೆ. Is it right? ಹೌದಾ? Is it right? ಕರೆಕ್ಟಾ? Police shooting someone criminal is called encounter. ಯಾವ್ದಾದ್ರೂ ಒಬ್ಬ ಅಪರಾಧಿಯನ್ನು ಪೊಲೀಸರು ಸುಡುವುದು ಅದನ್ನ ಎನ್ಕೌಂಟರ್ ಅಂತ ಕರೀತಾರೆ. Now ಈಗ this is called divine encounter. ಇದು ಒಂದು ಡಿವೈನ್ ಎನ್ಕೌಂಟರ್ ಅಂತ ಹೇಳಿ. That means ಅದರ ಅರ್ಥ God will not shoot you. ದೇವರು ನಿಮ್ಮನ್ನು ಶೂಟ್ ಮಾಡೋದಿಲ್ಲ. ಸ್ತೋತ್ರ. ಸ್ತೋತ್ರ ಹೇಳ್ರಿ. Right? God will not shoot you. ದೇವರು ನಿಮ್ಮನ್ನು ಶೂಟ್ ಮಾಡೋದಿಲ್ಲ. He will shoot all the enemy's plan in you. ಆದ್ರೆ ಏನು ವೈರಿಯು ನಿಮ್ಮ ಮೇಲೆ ಆತನು ಯೋಚನೆ ಮಾಡಿದ್ದಾನೋ ಅದನ್ನು ಶೂಟ್ ಮಾಡ್ತಾನೆ. Amen. Amen. Every darkness that inside of you, he will shoot that. ಏನೆಲ್ಲ ಕರ್ಗತ್ತಲು ನಿಮ್ಮ ಜೀವಿತದಲ್ಲಿ ಇದೆಯೋ ನಿಮ್ಮ ಹೃದಯದಲ್ಲಿ ದೇವರು ಅದನ್ನು ಶೂಟ್ ಮಾಡ್ತಾನೆ. Because ಯಾಕಂದರೆ whatever is darkness, ಏನೇ ಒಂದು ಕತ್ತಲು ನಿಮ್ಮಲ್ಲಿದ್ದರೆ the light will shoot it out. ಆ ಒಂದು ಬೆಳಕು ಅದನ್ನು ಗುಂಡಿಟ್ಟು ಕೊಂದು ಅದನ್ನು ಭಾಗಿಸುತ್ತದೆ. Amen. 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 If there is any extra growth in your body, ಈಗ ನಿಮ್ಮ ಶರೀರದಲ್ಲಿ ಏನಾದರೂ ಹೆಚ್ಚಿಗೆ ಬೆಳವಣಿಗೆ ಆಗಿದ್ದರೆ the doctor will remove that. ಈ ವೈದ್ಯರು ಏನು ಮಾಡ್ತಾರೆ, ಅದನ್ನು ತೆಗಿತಾರೆ. Why? ಯಾಕೆ? If they don't remove that, ಈಗ ಅವರು ಅದನ್ನು ತೆಗೆಯದೇ ಹೋದರೆ your body will get spoiled. ನಿಮ್ಮ ಶರೀರವು ಅದು ಕೆಟ್ಟು ಹೋಗುತ್ತೆ ಅಂತ ಹೇಳಿ. Is it right? ಹೌದಾ? Same way, ಅದೇ ರೀತಿಯಾಗಿ God the Holy Spirit will remove every darkness in your life, in your heart, in your mind. ಮತ್ತು ನಿಮ್ಮಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇರುವಂತ ಪ್ರತಿಯೊಂದು ಕತ್ತಲನ್ನು ಪರಿಶುದ್ಧಾತ್ಮ ದೇವರು ಆತನು ತೆಗೆದು ಹಾಕ್ತಾನೆ. Amen. Amen. In Bible, ಸತ್ಯವೇದದಲ್ಲಿ there's a lot of divine encounters happened. ಬಹಳಷ್ಟು ದೈವಿಕ ದರ್ಶನಗಳು ಆಗಿದ್ದಾವೆ. ಆದಾಮನು first encounter, ಮೊದಲನೇ ದರ್ಶನ ಆತನಿಗೆ. what is that first encounter? ಮೊದಲನೇ ದರ್ಶನವೇನು? He became man. ಆತನು ಮನುಷ್ಯನಾದನು. He first saw God. ಆತನು ಮೊಟ್ಟ ಮೊದಲು ಆತನು ದೇವರನ್ನು ನೋಡಿದನು. The first ever person Adam saw was God. ಆದಾಮನು ನೋಡಿದಂತ ಮೊಟ್ಟ ಮೊದಲನೇ ವ್ಯಕ್ತಿ ಅದು ದೇವರಾಗಿದ್ದನು. That's the first encounter. ಅದು ಮೊದಲನೆಯ ದರ್ಶನ. We also should have that first encounter. ಅದೇ ರೀತಿಯಾಗಿ ನಾವೆಲ್ಲರಿಗೂ ಕೂಡ ಮೊದಲನೆಯ ದರ್ಶನ ಅನ್ನೋದು ಇರಬೇಕು. We will see God. ನಾನು ದೇವರನ್ನು ನೋಡ್ತೇನೆ ಅಂದ. Amen. Amen. God made Adam and Adam became man and he saw God. ದೇವರು ಆದಾಮನನ್ನು ಸೃಷ್ಟಿ ಮಾಡಿದನು, ಆದಾಮನು ಮನುಷ್ಯನಾಗಿ ಆತನು ದೇವರನ್ನು ನೋಡಿದನು. Amen. Amen. Adam saw God. ಆದಾಮನು ದೇವರನ್ನು ನೋಡಿದನು. Abraham saw God. ಅಬ್ರಹಾಮನು ದೇವರನ್ನು ನೋಡಿದನು. Moses saw God. ಮೋಶೆ ದೇವರನ್ನು ನೋಡಿದನು. Jacob saw God. ಯಾಕೋಬನು ಸಹ ದೇವರನ್ನು ನೋಡಿದನು. Is it right?
ನಿಜಾನಾ? They saw God. ಅವರೆಲ್ಲರೂ ದೇವರನ್ನು ನೋಡಿದರು. Is it right? ಸರಿನಾ? Paul saw Jesus. ಪೌಲನು ಯೇಸುವನ್ನು ನೋಡಿದನು. Mary saw angels. ಮರಿಯಳು ದೇವದೂತರನ್ನು ನೋಡಿದಳು. Why? ಯಾಕೆ? Because seeing invisible is very much visible. ಏಕೆಂದ್ರೆ ಕಾಣದಿರುವಂತವುಗಳನ್ನು ನೋಡುವುದು ಅದು ಸಾಧ್ಯ. It is called divine encounter. ಅದೇ ದೈವಿಕ ದರ್ಶನ. Amen. ಆಮೆನ್. First question for all of you this afternoon. ಈ ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲನೇ ಪ್ರಶ್ನೆ ಏನಂದ್ರೆ, how many want to see God? ಎಷ್ಟು ಜನ ನೀವು ದೇವರನ್ನು ನೋಡಬೇಕೆಂಬುದಾಗಿ ಬಯಸ್ತಾ ಇದ್ದೀರಾ? Very good. ತುಂಬಾ ಒಳ್ಳೆಯದು. How many want to see Siddaramaiah, CM of? ಎಷ್ಟು ಜನ ನೀವು ನಮ್ಮ CM ಸಿದ್ದರಾಮಯ್ಯ ಅವ್ರನ್ನ ನೋಡ್ಬೇಕೆಂಬ ಬಯಸ್ತೀರಾ? No one. ಯಾರು ಇಲ್ವಾ? Oh, I don't know why. ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ. Okay, right. How many want to see Modi ji, our prime minister? ಎಷ್ಟು ಜನ ನಮ್ಮ ಪ್ರಧಾನಿ ಮೋದಿಜಿ ಅವ್ರನ್ನ ನೋಡ್ಬೇಕಂತ ಬಯಸ್ತೀರಾ? Okay, few are designing. Okay. ಓ, ಕೆಲವೊಂದಿಷ್ಟು ಜನರು ಇದ್ದಾರೆ. Why? ಯಾಕೆ? They are there. ಯಾಕಂದ್ರೆ ಅವರು ಅಲ್ಲಿದ್ದಾರೆ. But still, if time comes, you can see. ಆದರೂ ಸಹ ಸಮಯ ಬಂದ್ರೆ ನಾವು ಅವ್ರು ನೋಡಬಹುದು. They might be in Delhi. ಅವರು ಡೆಲ್ಲಿಯಲ್ಲಿ ಇದ್ದರೂ ಸಹ, if they come to your village or to your place, ಅವರು ನಿಮ್ಮ ಹಳ್ಳಿಗಳಿಗೆ, ನೀವು ಇರುವಂತ ಸ್ಥಳಗಳಿಗೆ ಬಂದರೆ, every politician will come. ಪ್ರತಿಯೊಬ್ಬ ರಾಜಕಾರಣಿ ಕೆಲವೊಂದು ಸಾರಿ ಬರ್ತಾರೆ. When he will come? ಯಾವಾಗ ಬರ್ತಾರೆ? When he will come? ಯಾವಾಗ ಬರ್ತಾರೆ ಅವರು? Every 5 years, every politician will come. ಪ್ರತಿ 5 ವರ್ಷಕ್ಕೊಮ್ಮೆ ಪ್ರತಿ ರಾಜಕಾರಣಿ ಬರ್ತಾರೆ. Right? They will bow. ಅವ್ರು ಹೇಳ್ತಾರೆ, ಈ ರೀತಿಯಾಗಿ ಮಾಡ್ತಾರೆ ಅವರು. They will do all the drama. ಮತ್ತೆ ಎಲ್ಲ ನಾಟಕನು ಮಾಡ್ತಾರೆ ಅವರು. They will sit with you, they will eat food with you. ಅವರು ನಿಮ್ಮೊಟ್ಟಿಗೆ ಕೂತ್ಕೊಳ್ತಾರೆ, ನಿಮ್ಮೊಟ್ಟಿಗೆ ಊಟ ಕೂಡ ಮಾಡ್ತಾರೆ. And they will wash. They will wash everything. ಅವರು ಎಲ್ಲ ಪಾತ್ರೆಗಳನ್ನು ಸಹಿತ ಅವರು ತೊಳಿತಾರೆ ಬೇಕಾದ್ರೆ. They will wash the children also. ಅವರ ಮಕ್ಕಳನ್ನು ಸಹ ಅವರು ತೊಳಿತಾರೆ. Is it right? ನಿಜನಾ? Why? ಯಾಕೆ? They are need of your vote. ಯಾಕಂದ್ರೆ ನಿಮ್ಮ ಒಂದು ವೋಟ್ ಅವರಿಗೆ ಬೇಕಂತ ಹೇಳಿ. After you vote, ಯಾವಾಗ ನೀವು ವೋಟ್ ಹಾಕ್ತಿರೋ, they become very far. ಅವರು ಬಹಳಷ್ಟು ದೂರ ಹೋಗ್ತಾರೆ. But before vote, ಆದ್ರೆ ವೋಟ್ ಹಾಕುವುದಕ್ಕಿಂತ they become ಮುಂಚೆ very close. ಅವರು ನಿಮ್ಮನ್ನು ಅಂಟಿಕೊಂಡೇ ಇರ್ತಾರೆ. After vote, ವೋಟ್ ಆದ್ಮೇಲೆ waving only. ದೂರಿಂದ Tata bye bye. Again after 5 years, ಮತ್ತೆ 5 ವರ್ಷ ಆದ್ಮೇಲೆ again position. ಮತ್ತೆ ಅದೇ ರೀತಿಯಾಗಿ ಮಾಡೋದು. Right? They come closer only for those few minutes and few time. ಆ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಮಯದಲ್ಲಿ ಮಾತ್ರ ಅವರು ಬರ್ತಾರೆ. Why I am sharing this? ಯಾಕೆ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೇನೆ? Politician need your vote. ರಾಜಕಾರಣಿಯವರಿಗೆ ನಿಮ್ಮ ವೋಟ್ ಬೇಕು. That's why they do everything. ಅದಕ್ಕೋಸ್ಕರ ಅವರೆಲ್ಲ ಮಾಡ್ತಾರೆ. But Jesus, ಆದ್ರೆ ಯೇಸು doesn't need your vote. ಆತನಿಗೆ ನಿಮ್ಮ ವೋಟ್ ಬೇಡ. Doesn't need anything. ನಿಮ್ಮ ಹತ್ರ ಇರುವುದು ಏನೂ ಬೇಡ. He needs you. ಆತನಿಗೆ ನೀವೇ ಬೇಕು. He needs you. ಆತನಿಗೆ ನೀವೇ ಬೇಕು. He needs you. ಆತನಿಗೆ ನೀವು ಬೇಕು. He comes for you. ಆತನು ನಿಮಗೋಸ್ಕರ ಆತನು ಬರ್ತಾನೆ. Turn your Bible to book of Mark 5th chapter. ನಿಮ್ಮ ಸತ್ಯವೇದವನ್ನು ಮತ್ತಾಯನು ಬರೆದ ಸುವಾರ್ತೆಗೆ ನೀವು ತೆಗೆದುಕೊಳ್ಳ್ರಿ. Please open your book of Mark 5th chapter. Sorry, Mark. Yes. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ತೆಗೆದುಕೊಳ್ಳ್ರಿ. 5th chapter 1 and 2. ಮಾರ್ಕ 5ನೇ ಅಧ್ಯಾಯ 1 ಮತ್ತು 2ನೇ ವಚನ. Yes, yes. ಆಮೇಲೆ ಅವರು ಸಮುದ್ರದ ಆಚೆಯ ದಡಕ್ಕೆ ಗೇರ್ ಸೇನೇರ್ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಯೊಳಗಿಂದ ಆತನೆದುರಿಗೆ ಬಂದನು. Okay. Now answer me. ಈಗ ನನಗೆ ಉತ್ತರ ಕೊಡ್ರಿ. Who came to whom? ಈಗ ಯಾರು ಯಾರ ಕಡೆಗೆ ಬಂದರು? Who came to whom? ಯಾರು ಯಾರ ಹತ್ತಿರ ಬಂದರು ಹೇಳ್ರಿ. Jesus came to this man. ಯೇಸು ಆ ವ್ಯಕ್ತಿ ಕಡೆಗೆ ಬಂದರು, or this man went to Jesus? ಅಥವಾ ಆ ವ್ಯಕ್ತಿ ಯೇಸುವಿನ ಕಡೆಗೆ ಬಂದರು? First, ಮೊದಲು Jesus went to that place. ಯೇಸು ಆ ಸ್ಥಳಕ್ಕೆ ಆತನು ಹೋದನು. After going to that place, ಆ ಒಂದು ಸ್ಥಳಕ್ಕೆ ಆತನು ಹೋದ ಮೇಲೆ man ran at
Jesus. ಈ ವ್ಯಕ್ತಿ ಓಡಿ ಆತನ ಯೇಸು ಬಳಿಗೆ ಬಂದಿದ್ದಾನೆ. Why? ಯಾಕೆ? Because he needed Jesus. ಏಕೆಂದ್ರೆ ಆತನಿಗೆ ಯೇಸು ಬೇಕು. If you read in the Mark 5th chapter, ನೀವು ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಓದುವಾಗ Jesus came for this one man. ಯೇಸು ಈ ಒಬ್ಬನೇ ವ್ಯಕ್ತಿಗೋಸ್ಕರ ಆತನು ಬಂದಿದ್ದು. Not to that whole village. ಆ ಪೂರ್ತಿ ಊರಿಗೆ ಆತನು ಬರಲಿಲ್ಲ. He came for this one man. ಆತನು ಈ ಒಬ್ಬ ವ್ಯಕ್ತಿಗೋಸ್ಕರ ಬಂದನು. He came to traveling from long distance. ನಾವು ಎಷ್ಟೋ ಬಹಳಷ್ಟು ದೂರಗಳಿಂದ ಊರುಗಳಿಂದ ನಾವು ಬಂದಿದ್ದೇವೆ. After long storm, Jesus came to meet this man. ಈ ವ್ಯಕ್ತಿಯನ್ನು ಭೇಟಿಯಾಗಲು ಎಲ್ಲ ಊರುಗಳನ್ನು ದಾಟಿಕೊಂಡು ಯೇಸು ಬಂದಿದ್ದಾನೆ. Having all the disciples, he came for this one man. ಪ್ರತಿಯೊಂದು ಶಿಷ್ಯರನ್ನು ಕರೆದುಕೊಂಡು ಈ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಲು ಯೇಸು ಬಂದಿದ್ದಾನೆ. Why? ಯಾಕೆ? This one man is needed to Jesus. ಏಕೆಂದ್ರೆ ಈ ಒಬ್ಬ ವ್ಯಕ್ತಿ ಯೇಸುವಿಗೆ ಬೇಕಾಗಿತ್ತು. Amen. ಆಮೆನ್. Politician will not go to one man. ರಾಜಕಾರಣಿದವರು ಒಬ್ಬ ವ್ಯಕ್ತಿಗೋಸ್ಕರ ಹೋಗುವುದಿಲ್ಲ. Is it right? ನಿಜಾನ? They will come to the whole village. ಅವರು ಎಲ್ಲ ಹಳ್ಳಿಗೆ ಬರ್ತಾರೆ. They will choose the sarpanch or the head of the village. ಆ ಹಳ್ಳಿಯಲ್ಲಿರುವಂತ ಸರ್ಪಂಚು ಅಥವಾ ಯಾರಾದರೂ ಮುಖ್ಯಸ್ಥರು ಇರ್ತಾರೋ ಅವರನ್ನು ಅವರು ಆರಿಸ್ತಾರೆ. They want everyone in the village. ಅವರಿಗೆ ಹಳ್ಳಿಯಲ್ಲಿರುವಂತ ಪ್ರತಿಯೊಬ್ಬರು ಬೇಕು. Everyone's vote. ಯಾಕಂದ್ರೆ ಪ್ರತಿಯೊಬ್ಬರು ವೋಟ್ ಬೇಕು. But Jesus ಆದ್ರೆ ಯೇಸು came for that one man. ಆ ಒಬ್ಬ ವ್ಯಕ್ತಿಗೋಸ್ಕರ ಆತನು ಬಂದನು. Amen. ಆಮೆನ್. He came for that one man. ಆ ಒಬ್ಬ ವ್ಯಕ್ತಿಗೋಸ್ಕರ ಯೇಸು ಬಂದನು. Who is this man? ಈಗ ಈ ವ್ಯಕ್ತಿ ಯಾರು? He's not a sarpanch. ಆತನು ಯಾವುದೇ ಸರ್ಪಂಚ್ ಅಲ್ಲ. He's not a rich person. ಆತನು ಯಾರು ಶ್ರೀಮಂತ ವ್ಯಕ್ತಿ ಅಲ್ಲ. He's not a good person. ಆತನು ಒಳ್ಳೆಯ ವ್ಯಕ್ತಿ ಕೂಡ ಅಲ್ಲ. He's not any great personality or celebrity. ಆತನು ಏನೋ ದೊಡ್ಡ ವ್ಯಕ್ತಿ, ಒಂದು ಪ್ರಖ್ಯಾತಿ ಹೊಂದಿದಂತವನಂತಲ್ಲ. Who is he? ಯಾರ ಆ ವ್ಯಕ್ತಿ? The Bible says ಸತ್ಯವೇದ ಹೇಳುತ್ತದೆ he was in near the tomb. ಆತನು ಸಮಾಧಿ ಗವಿಯಲ್ಲಿ ಆತನಿದ್ದನು. Where is he? ಎಲ್ಲಿದ್ದನು ಆತನು? Not having house. ಮನೆ ಇಲ್ಲ ಅವನಿಗೆ. No family. ಕುಟುಂಬ ಅನ್ನೋದು ಇಲ್ಲ. No children. ಮಕ್ಕಳಿಲ್ಲ. No one. ಯಾರೂ ಇಲ್ಲ His ಆತನಿಗೆ. house was near the tomb. ಆತನ ಮನೆ ಅದು ಸಮಾಧಿಯೇ ಆಗಿತ್ತು. He was chained near the tomb. ಆತನು ಯಾವಾಗಲೂ ಸಮಾಧಿ ಹತ್ತಿರನೇ ಆತನು ಇರ್ತಾ He would ಇದ್ದನು. tear himself near the tomb. ಆತನು ಸಮಾಧಿ ಬಳಿಗೆ ಆತನು ಬಂದನು. No one want to go near to him. ಆತನ ಬಳಿಗೆ ಯಾರು ಕೂಡ ಹೋಗ್ಲಿಕ್ಕೆ ಇಷ್ಟಪಡುತ್ತಿರಲಿಲ್ಲ. No one came to him and gave him food or anything. I don't know how he survived. ಆತನಿಗೆ ಬಂದು ಯಾರು ಕೂಡ ಊಟವನ್ನು ಕೊಳ್ಳಿಲ್ಲ. ಆತನು ಯಾವ ರೀತಿಯಾಗಿ ಬದುಕಿದನು ಎಂಬುದಾಗಿ No one ಗೊತ್ತಿಲ್ಲ. took him for a chai. ಆತನಿಗೆ ಒಂದು ಚಾ ಕೂಡ ಯಾರು ಕೂಡ ಆತನಿಗೆ ಕೊಟ್ಟಿಲ್ಲ. Is it right? Is it right? ಸರಿ ಇದೆನಾ? No, anyone will go to that person and say, "Come on, man, let's go for a chai." ಯಾರಾದ್ರೂ ಅಂತ ವ್ಯಕ್ತಿಗೆ ಹೋಗಿ ನೀವು ಹೆಗಲ ಮೇಲೆ ಕೈ ಹಾಕಿ ಬಾ ಚಾ ಕುಡಿಯಕ್ಕೆ ಹೋಗುನ್ ಬಾಪ ಅಂತ ಕರಿತೀವ? He will be there, you will be here. ಆತನ ಅಲ್ಲಿರ್ತಾನೆ, ಸರಿ ಆ ಕಡೆ ಅಂತ ನಾವು ಇಷ್ಟು ದೂರ ಇರ್ತೇವೆ. Once he screams, you will dub inside. ಆತನ ಒಂದು ಕಿರ್ಚಾಟ ಕಿರ್ಚಿದ್ರೆ ನಿಮ್ ಎದಿ ಬಡ್ಕೊಳುತ್ತೆ ಒಳಗೆ. Once he screams and breaks the chain, you will run. ಆತನ ಏನಾದ್ರೂ ಕಿರಿಚಿ ಕೈ ಕಟ್ಟಿರುವಂತ ಸರ್ಪಗಳನ್ನ ಏನಾದ್ರೂ ಬಿಚ್ಚಿದರೆ ನೀವು ಓಡ್ ಹೋಗ್ತೀರಾ. Is it right? ಸರಿ ಹೌದಾ? Is it right? ನಿಜಾನಾ? Because the Bible says ಯಾಕಂದ್ರೆ ಸತ್ಯವೇದ ಹೇಳುತ್ತದೆ to break the chains. ಆತನು ತನ್ನ ಎಲ್ಲ ಸರಪಳಿಗಳನ್ನು ಆತನು ಕಿತ್ತುಕೊಂಡು ಬಂದನಂತೆ. To tear himself. He is to tear himself. ಆತನು ತನ್ನನ್ನು ತಾನು ಆತನು ಎರಡು ಭಾಗವನ್ನಾಗಿ ಕೂಡ ಆತನು ಮಾಡಿಕೊಂಡು No one wanted to go near him. ಆತನ ಬಳಿಗೆ ಯಾರು ಕೂಡ ಹೋಗಲಿಕ್ಕೆ No one ಇಷ್ಟಪಡಲಿಲ್ಲ. wanted to be a friend to him. ಯಾರು ಕೂಡ ಆತನಿಗೆ ಸ್ನೇಹಿತರಾಗಬೇಕೆಂಬ No one ಇಷ್ಟಪಡಲಿಲ್ಲ. cared for him. ಆತನಿಗೋಸ್ಕರ ಯಾರು ಕೂಡ ಚಿಂತೆ ಮಾಡಲಿಲ್ಲ. No one bothered for him. ಆತನಿಗೋಸ್ಕರ ಯಾರು ಕೂಡ ಆಲೋಚನೆ ಕೂಡ But there's ಮಾಡಲಿಲ್ಲ. one person who went for this person. ಆದ್ರೆ ಈ ವ್ಯಕ್ತಿ ಕಡೆ ಒಬ್ಬ ವ್ಯಕ್ತಿ ಹೋಗ್ತಾನೆ. Oh, that person is Jesus. ಆ ವ್ಯಕ್ತಿಯ ಹೆಸರು ಯೇಸು. Amen. Amen. Jesus goes to that life, to that soul who's never bothered, never cared, rejected. He comes for those lives. ಯಾರ ಹೃದಯಗಳಿಗೆ ತಿರಸ್ಕಾರದಿಂದ ತುಂಬಿದೆಯೋ, ಯಾರನ್ನು ಗಮನಿಸುವುದಿಲ್ಲ, ಯಾರು ಒಬ್ಬಂಟಿಗರಾಗಿ ಜೀವಿಸ್ತಾ ಇದ್ದಾರೋ ಅಂಥವರಿಗೆ ಯೇಸು ಹೋಗಿ ಭೇಟಿ ನೀಡ್ತಾನೆ. Amen. Amen. If you are neglected, ನೀವು ಏನಾದ್ರೂ ತಿರಸ್ಕರಿಸಲ್ಪಟ್ಟಿದ್ದರೆ, if you are rejected, ನೀವು ಏನಾದ್ರೂ ಅಲ್ಲಗಳೆಯಲ್ಪಟ್ಟಿದ್ದರೆ, the change means that resembles people putting you in the past. ಯಾರಾದರೂ ನಿಮ್ಮನ್ನು ಹಳೆ ಜೀವಿತಕ್ಕೆ ನಿಮ್ಮನ್ನು ಅಟ್ಟಿ ಇಡ್ತಾ ಇದ್ದಾರಪ್ಪ ಅಂದ್ರೆ, People blaming you, ಜನರು ನಿಮ್ಮನ್ನು ಅವರು ನೀನು ಈ ರೀತಿಯಾಗಿ ಇದೆಯಾ ಎಂಬುದಾಗಿ ಹೇಳ್ತಾ ಇದ್ದಾರೆ. people complaining about you, ನಿಮ್ಮ ಮೇಲೆ ತುಂಬಾನೇ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. people are gossiping about you, ನಿಮ್ಮ ಮೇಲೆ ಜನರು ಗುಣಗುಡ್ತಾ ಇದ್ದಾರೆ. no one is caring about you. ಯಾರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. But this afternoon I want to tell you, ಆದ್ರೆ ಈ ಮಧ್ಯಾಹ್ನದ
ವೇಳೆಯಲ್ಲಿ ನಾನು ನಿಮಗೆ ಹೇಳಲು There's ಬಯಸ್ತೇನೆ, one person who cares for you. ಆದ್ರೆ ನಿಮಗೋಸ್ಕರ ಆಲೋಚಿಸುವಂತ ಒಬ್ಬ ವ್ಯಕ್ತಿ ಇದ್ದಾನೆ. He has left heaven for you. ಆತನು ನಿಮಗೋಸ್ಕರ ಪರಲೋಕವನ್ನು He ಬಿಟ್ಟಿದ್ದಾನೆ. has gone for you on the cross. ಆತನು ನಿಮಗೋಸ್ಕರ ನಮಗೋಸ್ಕರ ಶಿಲುಬೆಯನ್ನು ಏರಿದ್ದಾನೆ. He will never leave you. ಆತನು ನಿಮ್ಮನ್ನು ಯಾವಾಗೂ ಬಿಡುವುದಿಲ್ಲ. He will never forsake you. ಯಾವತ್ತೂ ನಿಮ್ಮನ್ನು ದೂರ ತಳ್ಳುವುದಿಲ್ಲ. He will come for you. ಆತನು ನಿಮ್ಮನ್ನು ಹುಡುಕಿಕೊಂಡು ಬರ್ತಾನೆ. Because you are very precious to Jesus. ಯಾಕಂದ್ರೆ ನೀವು ಯೇಸುವಿಗೆ ಅತಿ ಅಮೂಲ್ಯರು. Come on, clap yourself. ನೀವು ಚಪ್ಪಾಳೆಯನ್ನು ತಟ್ಟಿರಿ ನಿಮಗೋಸ್ಕರ. Please say to yourself, ನಿಮಗೋಸ್ಕರ ನೀವು ಹೇಳಿಕೊಳ್ಳಿರಿ, I am ನಾನು precious to Jesus. ಯೇಸುವಿಗೆ ಅಮೂಲ್ಯನು. Say, I am precious ಹೇಳಿರಿ, ನಾನು ಅಮೂಲ್ಯನು to Jesus. ಯೇಸುವಿಗೆ ನಾನು ಅಮೂಲ್ಯನು. Wow, very good. ತುಂಬಾ ಒಳ್ಳೆಯದು. Jesus came for this one person. ಯೇಸು ಈ ಒಬ್ಬ ವ್ಯಕ್ತಿಗೋಸ್ಕರ ಆತನು ಬಂದನು. No one went, no one wanted to be with him. ಯಾರು ಕೂಡ ಆತನ ಬಳಿಗೆ ಹೋಗಲಿಲ್ಲ, ಆತನೊಟ್ಟಿಗೆ ಇರಲಿಲ್ಲ. But Jesus traveled all that region of Gennesaret and came to that place. ಆದ್ರೆ ಯೇಸು ಆ ಗೆನರೇಸ್ ಎಂಬ ಊರನ್ನು ಪೂರ್ತಿಯಾಗಿ ಆತನು ಪ್ರಯಾಣ ಮಾಡಿ ಒಬ್ಬ ವ್ಯಕ್ತಿಗೋಸ್ಕರ ಬಂದಿದ್ದಾನೆ. Disciples said, why you came so far, Jesus? ಶಿಷ್ಯರು ಹೇಳಿದರು, ಯೇಸು ಯಾಕೆ ಇಷ್ಟು ದೂರ ನೀನು Are we ಬಂದಿ? meeting any big people here? ನಾವು ಅಲ್ಲಿ ಯಾರಾದ್ರೂ ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಆಗಬಹುದಿತ್ತು. No, I came for this one man. ಆದ್ರೆ ಈ ಯೇಸು ಹೇಳಿದರು, ಇಲ್ಲ, ನಾನು ಈ ಒಬ್ಬ ವ್ಯಕ್ತಿಗೋಸ್ಕರ This ನಾನು one ಬಂದಿದ್ದೇನೆ. man ಈ ಒಬ್ಬ ವ್ಯಕ್ತಿ who was chained, ಯಾರು who ಬಂಧಿಸಲ್ಪಟ್ಟಿದ್ದಾರೋ, was crippled, ಯಾರು ಕುಂಟನಾಗಿದ್ದಾರೋ, who was struggling in his life, ಯಾರು ತನ್ನ ಜೀವಿತದಲ್ಲಿ ಒದ್ದಾಡ್ತಾ who ಇದ್ದಾನೋ, was battling for his life. ಆತನ ಜೀವಕ್ಕೋಸ್ಕರ ಹೋರಾಡ್ತಾ ಇದ್ದಾನೋ, I came for him. ನಾನು ಅಂಥವನಿಗೋಸ್ಕರ I am ಬಂದಿದ್ದೇನೆ. Jesus for him. ನಾನು ಅವನಿಗೆ ಯೇಸು, I am precious for him. ನಾನು ಆತನಿಗೆ ಅಮೂಲ್ಯನು, I love him. ನಾನು ಆತನನ್ನು I have ಪ್ರೀತಿಸುತ್ತೇನೆ, come for him. ನಾನು ಅವನಿಗೋಸ್ಕರ ನಾನು That ಬಂದಿದ್ದೇನೆ. same Jesus, ಅದೇ ಯೇಸು same today for ಈ you. ದಿನದಲ್ಲಿ ನಿಮಗೂ ಕೂಡ. Amen. ಆಮೆನ್. He's the same loving Jesus. He's the same loving Jesus. ಆತನು ನಿನ್ನೆ ಪ್ರೀತಿಸಿದ ಹಾಗೇನೆ ಪ್ರೀತಿಸುವಂತ ಯೇಸುವು. As he loved that man ಯಾವ ರೀತಿಯಾಗಿ ಯೇಸು ಆ ವ್ಯಕ್ತಿಯನ್ನು who ಪ್ರೀತಿಸಿದನು, was near the tomb, ಆ ಸಮಾಧಿಯ ಬಳಿಯಲ್ಲಿ ಇದ್ದವನಿಗೆ, chained, ಯಾರೋ ಬಂಧಿಸಲ್ಪಟ್ಟಿದ್ದನು, crying for his life, ಆತನ ಜೀವಿತಕ್ಕೋಸ್ಕರ ಒದ್ದಾಡ್ತಾ ಇದ್ದನು, he came for to deliver him. ಆತನು ಆ ವ್ಯಕ್ತಿಗೋಸ್ಕರ ಬಿಡುಗಡೆಯನ್ನು ಕೊಡಲು ಆತನು ಬಂದನು. Please answer me now. ಈಗ ನೀವು ನನಗೆ ಉತ್ತರ ಕೊಡಿರಿ. Did he pray that Jesus will come and deliver him? Did he pray that Jesus will come and deliver him? ಆತನನ್ನು ಯೇಸು ಬಂದು ಭೇಟಿಯಾಗಿ ಆತನ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿದ್ದನು? He didn't pray. ಆತನು ಪ್ರಾರ್ಥನೆ ಮಾಡಲಿಲ್ಲ. He didn't ask. ಆತನು ಕೇಳಿಕೊಳ್ಳಲಿಲ್ಲ. He never desired. ಅದರದ ಆಸೆ ಕೂಡ ಬಯಕೆ ಕೂಡ ಆತನಲ್ಲಿ ಹುಟ್ಟಲಿಲ್ಲ. ಆತನು ಅದನ್ನು ಆಲೋಚನೆ ಕೂಡ But it ಮಾಡಲಿಲ್ಲ. is planned by Jesus. ಆದ್ರೆ ಆ ಭೇಟಿ ಯೇಸುವಿನಿಂದ ಅದು ಆಲೋಚನೆಗೆ ಒಳಗಾಗಿತ್ತು. Amen. ಆಮೆನ್. First point is this afternoon you need to understand. ಈ ಮಧ್ಯಾಹ್ನದ ವೇಳೆಯಲ್ಲಿ ಮೊದಲನೆಯ ಒಂದು ಪಾಯಿಂಟ್ ನೀವು ಅರ್ಥ ಮಾಡಿಕೊಳ್ಳಬೇಕು. It is a divine desire of Jesus to meet all of us. ನಿಮ್ಮೆಲ್ಲರನ್ನು ಭೇಟಿಯಾಗುವಂತದ್ದು ಯೇಸುವಿನ ಅದು ಬಯಕೆ ಆಗಿದೆ ಮೊದಲನೆಯದ್ದು. Amen. ಆಮೆನ್. We never knew Jesus. We never knew Jesus. ನಮಗೆ ಯೇಸು ಯಾರು ಎಂದಾಗ ನಮಗೆ ಗೊತ್ತಿಲ್ಲ. But Jesus knew us. ಆದ್ರೆ ಯೇಸುವಿಗೆ ನಾವು ಯಾರು ಎಂಬುದಾಗಿ ಗೊತ್ತು. Amen. ಆಮೆನ್. Jesus came for us. ಯೇಸು ಆತನು ನಮಗೋಸ್ಕರ ಆತನು ಬಂದಿದ್ದಾನೆ. First thing we need to understand. ಮೊದಲನೆಯ ವಿಷಯ ನಾವು ಅರ್ಥ ಮಾಡಿಕೊಳ್ಳಬೇಕು. It is a desire of Jesus that he wants to meet all of us. ನಮ್ಮೆಲ್ಲರನ್ನು ಭೇಟಿ ಆಗುವುದು ಅದು ಯೇಸುವಿನ ಆಸೆಯಾಗಿತ್ತು. That is called divine encounter. ಅದಕ್ಕೋಸ್ಕರನೇ ಇದು ದೈವಿಕ ದರ್ಶನ ಎಂಬುದಾಗಿ Though ಕರೆಯಲ್ಪಡುತ್ತದೆ. you pray or you are not prayed, but still he will meet. ನೀವು ಪ್ರಾರ್ಥಿಸಿದರೂ ಸಹ ಪ್ರಾರ್ಥನೆ ಮಾಡದೇ ಇದ್ದರೂ ಸಹ ಆತನು ನಿಮ್ಮನ್ನು ಭೇಟಿ ಆಗ್ತಾನೆ. Amen. ಆಮೆನ್. He didn't do any fasting prayer. He didn't do any fasting prayer there. ಅಲ್ಲಿ ಏನು ಅವನು ಫಾಸ್ಟಿಂಗ್ ಪ್ರೇಯರ್ ಮಾಡಿಲ್ಲ ಆ ವ್ಯಕ್ತಿ. He didn't do anything. ಅದನ್ನ ಏನು ಮಾಡಿಲ್ಲ. He was struggling. ಆತನು ಅಲ್ಲಿ ಒದ್ದಾಡ್ತಾ He ಇದ್ದನು. was battling. ಆತನು ಅಲ್ಲಿ ಬಿದ್ದು ಹೋಗ್ತಾ But ಇದ್ದನು. Jesus came for him. ಆದ್ರೆ ಯೇಸು ಅಂತವನಿಗೆ ಬಂದನು. If you are struggling, ನೀವು ಒದ್ದಾಡ್ತಾ if you are ಇರುವುದಾಗಿದ್ದರೆ, battling, ನೀವು ಹಿಂದೆ ಜರಿಯಲ್ಪಟ್ಟಿರೋ Jesus wants to meet you. ಯೇಸು ನಿಮ್ಮನ್ನು ಆತನು ಭೇಟಿಯಾಗಲು ಬಯಸುತ್ತಿದ್ದಾನೆ.
Amen. ಆಮೆನ್. That is the first desire of Jesus. ಅದೇ ಯೇಸುವಿನ ಮೊಟ್ಟ ಮೊದಲನೇ ಬಯಕೆ. Second thing, ಎರಡನೆಯದ್ದು, this man came, ಈ ವ್ಯಕ್ತಿ ಬರ್ತಾನೆ, fell at the feet of Jesus, ಯೇಸುವಿನ ಪಾದಕ್ಕೆ ಆತನು ಬೀಳ್ತಾ and ಇದ್ದಾನೆ. he said, "Oh, you son of the most high God, ಆತನು ಹೇಳ್ತಾ ಇದ್ದಾನೆ, ಓ ಸರ್ವಶಕ್ತನಾದಂತ ದೇವ ಕುಮಾರನೇ, you have come to me." ನೀನು ನನಗೋಸ್ಕರ ಬಂದಿದ್ದೀಯಾ. And Jesus said, ಯೇಸು ಹೇಳಿದನು, "I come for this man ನಾನು ಈ ವ್ಯಕ್ತಿಗೋಸ್ಕರ ಬಂದಿದ್ದೇನೆ, and all the demons inside of him." ಮತ್ತು ಅವನಲ್ಲಿರುವಂತ ಪ್ರತಿಯೊಂದು ದುರಾತ್ಮಗಳು. And he asked, "Who are you? Who are you?" ನೀನು ಯಾರು? And the inside person said, "We are legion, we are many." ಮತ್ತೆ ಒಳಗಿರುವಂತ ದುರಾತ್ಮವು ಹೇಳಿದು, ನಾವು ಬಹಳಷ್ಟು ಜನರಾಗಿದ್ದೇವೆ ಅಂತ The ಹೇಳಿ. Bible says, ಸತ್ಯವೇದ ಹೇಳುತ್ತದೆ, all the demons begged to Jesus, "Don't trouble us, send us to in the pigs." ಆ ಎಲ್ಲ ದುರಾತ್ಮಗಳು ದೆವ್ವಗಳು ಯೇಸುವಿಗೆ ಬೇಡಿಕೊಳ್ತಾ ಇದ್ದಾರೆ, ನನಗೆ ಕಷ್ಟ ಕೊಡಬೇಡ, ನಮ್ಮನ್ನು ಬಿಟ್ಟು ಹೋಗು ಎಂಬುದಾಗಿ. And Jesus commanded them. ಮತ್ತು ಯೇಸು ಅವರಿಗೆ ಆಜ್ಞಾಪಿಸಿದರು. Second thing, ಎರಡನೆಯದು, you need to know that ನೀವು ತಿಳ್ಕೊಳ್ಳಬೇಕು, when Jesus meets you, ಯಾವಾಗ ಯೇಸು ನಿಮ್ಮನ್ನು ಭೇಟಿ ಆಗ್ತಾರೋ he will deliver you. ಆತನು ನಿಮಗೆ ಬಿಡುಗಡೆಯನ್ನು ಕೊಡ್ತಾರೆ. Amen. ಆಮೆನ್. This man, all the demons came out of him. ಈ ವ್ಯಕ್ತಿಯಲ್ಲಿ ಇರುವಂತ ಪ್ರತಿಯೊಂದು ದುರಾತ್ಮ ದೆವ್ವಗಳು ಅವನನ್ನು ಬಿಟ್ಟು ಹೊರಗೆ ಬಂದವು. He came out of him. ಎಲ್ಲವೂ ಆತನಿಂದ ಬಿಟ್ಟು ಹೊರಗೆ He ಬಂದವು. was delivered. ಆತನು ಬಿಡುಗಡೆ ಹೊಂದಿದನು. Before that, ಅದಕ್ಕಿಂತ ಮುಂಚೆ he was naked. ಆತನು ಬಟ್ಟೆ ಇಲ್ಲದೆ ಇದ್ದನು. He was shabby. ಆತನು ಎಲ್ಲ ಮಣ್ಣಿನಿಂದ He ತುಂಬಿಕೊಂಡಿದ್ದನು. was messy. ಆತನು ಏನಪ್ಪಾ ಅಂದ್ರೆ ಬಹಳಷ್ಟು ಹೊಲಸಾಗಿದ್ದನು. But Jesus came ಆದ್ರೆ ಯೇಸು ಬಂದನು to deliver him. ಆತನಿಗೆ ಬಿಡುಗಡೆ ಕೊಟ್ಟನು. He desired to meet him. ಆತನು ಆ ವ್ಯಕ್ತಿಗೆ ಭೇಟಿಯಾಗಲು ಯೇಸು ಬಯಸಿದನು. He desired to deliver him. ಮತ್ತು ಆತನಿಗೆ ಬಿಡುಗಡೆ ಕೊಡಲು ಯೇಸು ಬಯಸಿದನು. And third thing is, ಮತ್ತು ಮೂರನೇ ವಿಷಯ, he set his life free from all the thing. ಮತ್ತು ಆತನಲ್ಲಿ ಇರುವಂತ ಪ್ರತಿಯೊಂದು ಬಂಧನಗಳಿಂದ ಆತನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟನು. Amen. ಆಮೆನ್. The Bible says, ವಾಕ್ಯ ಹೇಳುತ್ತದೆ, if you read in the Mark 5th chapter, ಆ ಮಾರ್ಕನ 5ನೇ ಅಧ್ಯಾಯ ನೀವು ಪೂರ್ತಿ ಓದಿದರೆ, he came into right mind, ಆತನು ಒಂದು ಒಳ್ಳೆ ಆಲೋಚನೆಯಲ್ಲಿ ಬಂದನು. wearing all the dress, sitting at the feet of Jesus. ಎಲ್ಲ ಬಟ್ಟೆಗಳನ್ನು ಹಾಕಿಕೊಂಡು ಯೇಸುವಿನ ಕಾಲಿನ ಪಾದದ ಬಳಿಗೆ ಬಂದಿದ್ದಾನೆ. All the people were shocked and stunned. This man is changed. ಮತ್ತು ಅಲ್ಲಿದ್ದಂತ ಎಲ್ಲ ಜನರು ನೋಡಿ ಆಶ್ಚರ್ಯಪಟ್ಟಿದ್ದಾರೆ, ಏನು ಈ ವ್ಯಕ್ತಿ ಇಷ್ಟು ಬದಲಾಗಿದ್ದಾನೆ ಅಂತ ಹೇಳಿ. If Jesus comes ಯಾವಾಗ ಯೇಸು ಬರ್ತಾನೋ in our life, ನಮ್ಮ ಜೀವಿತದಲ್ಲಿ he will change our lives. ನಮ್ಮ ಜೀವಿತವನ್ನು ಆತನು ಬದಲಾಯಿಸ್ತಾನೆ. Amen. ಆಮೆನ್. Jesus is not in changing religion, he is changing lives. ಯೇಸು ನಿಮ್ಮ ಜಾತಿ ಧರ್ಮಗಳನ್ನು ಆತನು ಬದಲಾಯಿಸಲಿಕ್ಕೆ ಬಂದಿಲ್ಲ, ಆತನು ನಿಮ್ಮ ಹೃದಯವನ್ನು ನಿಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ಬಂದ. Amen. ಆಮೆನ್. He will change our lives. ನಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ಬಂದನು. Which were in darkness, ನಾವು ಕತ್ತಲಿನಲ್ಲಿ ಇದ್ದಾಗ, which were we chained in the darkness, ಆ ಕತ್ತಲಿನಲ್ಲಿ ನಾವು ಸರಪಳಿಗಳಿಂದ ಕಟ್ಟಲ್ಪಟ್ಟಿದ್ದಾಗ, demons controlled our life. ನಮ್ಮ ದುರಾತ್ಮಗಳು ನಮ್ಮನ್ನು ಅವು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಾಗ, But all that came and bowed at the feet of Jesus. ಆದ್ರೆ ಆ ಎಲ್ಲ ಶಕ್ತಿಗಳು ಬಂದು ಯೇಸುವಿಗೆ ತಲೆಬಾಗಿದವು. Why? ಯಾಕೆ? Because Jesus is powerful. ಏಕೆಂದ್ರೆ ಯೇಸು ಆತನು ಶಕ್ತಿವಂತನು. Amen. ಆಮೆನ್. In every divine encounter, ಈ ದಿನದ ಈ ಒಂದು ದೈವಿಕ ದರ್ಶನ, every time you need to understand, ಪ್ರತಿ ಸಾರಿ ನೀವು ಅರ್ಥ ಮಾಡಿಕೊಳ್ಳಬೇಕು, the heart of Jesus will be revealed in every encounter. ಪ್ರತಿ ಒಂದು ದರ್ಶನದಲ್ಲಿ ದೇವರ ಯೇಸುವಿನ ಹೃದಯ ನಿಮಗೆ ಅದು ಬಹಿರಂಗವಾಗುತ್ತದೆ. Amen. ಆಮೆನ್. Jesus came for this one man. ಯೇಸು ಈ ಒಬ್ಬ ವ್ಯಕ್ತಿಗೋಸ್ಕರ ಆತನು ಬಂದನು. Came for this one man. ಈ ಒಬ್ಬ ವ್ಯಕ್ತಿಗೋಸ್ಕರ ಆತನು ಬಂದನು. Who was crippled, who lived in the tombs, in the darkness, in dungeons. Came for that man. ಆತನು ಕುಂಟನಾಗಿದ್ದನು, ಆತನು ಪ್ರತಿಯೊಂದು ದುರಾತ್ಮಗಳಿಂದ ಆತನು ತುಂಬಲ್ಪಟ್ಟವನಾಗಿದ್ದನು, ಪ್ರತಿಯೊಂದು ಬಂಧನದಲ್ಲಿ ಆತನು ಬಂಧಿಸಲ್ಪಟ್ಟವನಾಗಿದ್ದನು. ಆದರೆ ಯೇಸು ಅಂತವನಿಗೋಸ್ಕರ ಬಂದನು. Every divine encounter, ಪ್ರತಿ ಒಂದು ದೈವಿಕ ದರ್ಶನ will reveal three things. 3 ವಿಷಯಗಳನ್ನು ಅದು ಹೊರಗೆ ಹಾಕುತ್ತದೆ. The heart of Jesus, ಯೇಸುವಿನ ಹೃದಯವನ್ನು ಅದು ತೋರಿಸಿಕೊಡುತ್ತದೆ. the power of Jesus, ಯೇಸುವಿನ ಶಕ್ತಿಯನ್ನು ತೋರಿಸಿಕೊಡುತ್ತದೆ. and the restoration from Jesus. ಮತ್ತು ಯೇಸು ಪುನಃಸ್ಥಾಪನೆ ಮಾಡಿಕೊಡುವಂತದ್ದನ್ನು ತೋರಿಸಿಕೊಡುತ್ತದೆ. What did I said? ಏನು ಹೇಳಿದೆ ನಾನು? First point. ಮೊದಲನೇ ಪಾಯಿಂಟ್, ಮೊದಲನೆಯದ್ದು ಆತನ ಹೃದಯವನ್ನು ತೋರ್ಪಡಿಸಿಕೊಡುತ್ತದೆ. ಎರಡನೆಯದ್ದು ಆತನ ಶಕ್ತಿಯನ್ನು ತೋರಿಸಿಕೊಡುತ್ತದೆ. ಮತ್ತು ಮೂರನೆಯದ್ದು ಆತನ ಪುನರುಸ್ಥಾಪನೆಯನ್ನು ತೋರಿಸಿಕೊಡುತ್ತದೆ. Amen. ಆಮೆನ್.
I don't have much time ನನ್ನ ಹತ್ರ ಬಹಳಷ್ಟು ಸಮಯವಿಲ್ಲ, because you'll be hungry, ಏಕೆಂದ್ರೆ ನಿಮಗೆಲ್ಲ ಹೊಟ್ಟೆ ಹಸಿದಿರುತ್ತದೆ, then you'll become angry. ಆಮೇಲೆ ನೀವು ನಮ್ಮ ಮೇಲೆ ಕೋಪಗೊಳ್ತೀರಾ. So I don't want you to give me an angry face, ಅದಕ್ಕೋಸ್ಕರ ನೀವು ನನಗೆ ಕೋಪದ ಮುಖದಿಂದ ನೋಡುವುದು ನನಗೆ ಇಷ್ಟ ಇಲ್ಲ. because you are having good Colgate face on your face. ಏಕೆಂದ್ರೆ ನೀವು ಒಳ್ಳೆ ಕೋಲ್ಗೇಟ್ ಮುಖವನ್ನು ಇಟ್ಕೊಂಡು ಕೂತಿದ್ದೀರಾ. That means you're smiling well. ಅದರ ಅರ್ಥ ಏನಪ್ಪಾ, ನೀವು ಚೆನ್ನಾಗಿ ನಗ್ತಾ ಇದ್ದೀರಾ ಅಂತ ಹೇಳಿ. Amen. ಆಮೆನ್. Every encounter ಪ್ರತಿಯೊಂದು ದರ್ಶನ will reveal the heart of Jesus. ಯೇಸುವಿನ ಹೃದಯವನ್ನು ಅದು ನಿಮಗೆ ತೋರ್ಪಡಿಸಿಕೊಡುತ್ತದೆ. This encounter revealed the heart of Jesus to this man. ಆತನಿಗೆ ಆದಂತಹ ದರ್ಶನ ಯೇಸುವಿನ ಹೃದಯವನ್ನು ಆ ವ್ಯಕ್ತಿಗೆ ಅದು He ತೋರಿಸಿಕೊಟ್ಟಿತು. didn't knew Jesus. He didn't knew Jesus. ಯೇಸು ಯಾರೆಂಬುದಾಗಿ ಆತನಿಗೆ ಗೊತ್ತಿರಲಿಲ್ಲ, But Jesus knew him. ಆದ್ರೆ ಯೇಸುವಿಗೆ ಆ ವ್ಯಕ್ತಿ ಯಾರೆಂಬುದಾಗಿ ಗೊತ್ತಿತ್ತು. Amen. ಆಮೆನ್. No problem if you don't know Jesus. ಯೇಸು ಯಾರೆಂದು ನಿಮಗೆ ಗೊತ್ತಿಲ್ಲದೆ ಇದ್ದರೂ ಸಹ Jesus knows you. ಯೇಸುವಿಗೆ ನೀವು ಯಾರಂತೆ ಗೊತ್ತು. Amen. ಆಮೆನ್. Jesus loves you. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. Jesus will come for you. ಯೇಸು ನಿಮ್ಮನ್ನು ಹುಡುಕಿ ಬರ್ತಾನೆ. Jesus will deliver you. ಯೇಸು ನಿಮ್ಮನ್ನು ಬಿಡುಗಡೆ ಕೊಡ್ತಾನೆ. Jesus will set you free. ಯೇಸು ನಿಮ್ಮನ್ನು ಆ ಒಂದು ಬಂಧನದಿಂದ ಬಿಡುಗಡೆ He ಕೊಡ್ತಾನೆ. don't want your life to be there near the tomb. ಆತನು ನಿಮ್ಮ ಜೀವಿತ ಆ ಸಮಾಧಿಯ ಕಡೆ ಇದ್ದ ಆ ವ್ಯಕ್ತಿ ಹಾಗೆ He don't want you to cry out near the tomb. ಆ ಸಮಾಧಿಯ ಕಡೆ ಕುಳಿತುಕೊಂಡು ಕೂಗುವುದು ಆತನಿಗೆ He ಇಷ್ಟವಿಲ್ಲ. don't want you to be there in that place. ಆ ಒಂದು ಸ್ಥಳದಲ್ಲಿ ನೀವು ಇರುವುದು ಆತನಿಗೆ ಇಷ್ಟ ಇಲ್ಲ. Jesus will come to heal, to restore, to bless and save our life. ಯೇಸು ನಿಮ್ಮನ್ನು ಗುಣಪಡಿಸಲು, ಸ್ವಸ್ಥಗೊಳಿಸಲು, ಬಿಡುಗಡೆಗೊಳಿಸಲು, ನಿಮ್ಮ ಜೀವಿತವನ್ನು ಬದಲಾಯಿಸಲು ಆತನು ಬರ್ತಾನೆ. Amen. ಆಮೆನ್. I pray that you will understand the heart of Jesus. ನಾನು ಪ್ರಾರ್ಥಿಸ್ತೇನೆ ನೀವೆಲ್ಲರೂ ದೇವರ ಯೇಸುವಿನ ಹೃದಯವನ್ನು ತಿಳ್ಕೊಳ್ಳುತ್ತೀರಿ ಎಂಬುದಾಗಿ. Amen. ಆಮೆನ್. When you know the heart of Jesus, ಯಾವಾಗ ನೀವು ಯೇಸುವಿನ ಹೃದಯವನ್ನು you ತಿಳಿದುಕೊಳ್ಳುತ್ತೀರೋ will experience the power of Jesus. ಯೇಸುವಿನ ಶಕ್ತಿಯನ್ನು ಕೂಡ ನೀವು ನೋಡ್ತೀರಾ. When you experience the power of Jesus, ಯಾವಾಗ ಯೇಸುವಿನ ಶಕ್ತಿಯ ಅನುಭವವನ್ನು ನೀವು your ಹೊಂದುತ್ತೀರೋ life will not be the same. ನಿಮ್ಮ ಜೀವಿತವು ಇದ್ದ ಹಾಗೇನೇ ಅದು Your ಇರುವುದಿಲ್ಲ. life will change. ನಿಮ್ಮ ಜೀವಿತವು ಬದಲಾಗ್ತದೆ. This man's life changed. ಈ ವ್ಯಕ್ತಿಯ ಜೀವಿತ ಸಂಪೂರ್ಣವಾಗಿ ಬದಲಾಯಿತು. From chain to changed. ಆ ಒಂದು ಸರಪಳಿಯಿಂದ ಈ ಜೀವಿತವು ಬದಲುಗೊಂಡಿತು. Amen. ಆಮೆನ್. The Bible says ವಾಕ್ಯ ಹೇಳುತ್ತದೆ, he came with a right mind. ಆತನು ಒಳ್ಳೆ ಆಲೋಚನೆಯಿಂದ ಬಂದನು. He was delivered, set free. ಆತನು ಬಿಡುಗಡೆ ಹೊಂದಿದವನಾಗಿದ್ದನು And came to Jesus ಮತ್ತು ಯೇಸುವಿನ ಬಳಿಗೆ ಬಂದನು and said, Jesus, I want to follow you. ಮತ್ತು ಆ ವ್ಯಕ್ತಿ ಹೇಳಿದನು, ಯೇಸುವೇ ನಾನು ನಿನ್ನನ್ನು ಹಿಂಬಾಲಿಸ್ತೇನೆ. Jesus said, ಯೇಸು ಹೇಳಿದನು, I'm leaving you as a message. ನಾನು ನಿನ್ನನ್ನು ಇಲ್ಲಿ ಒಂದು ಸಂದೇಶದ ಹಾಗೆ, ವಾಕ್ಯದ ಹಾಗೆ ಬಿಟ್ಟು ಹೋಗ್ತಾ ಇದ್ದಾನೆ ಎಂಬುದಾಗಿ. You will be the message. ನೀನು ಸಂದೇಶವಾಗಿ ಇಲ್ಲಿ ಇರ್ತೀಯ. I'm leaving this village, ನಾನು ಈ ಒಂದು ಹಳ್ಳಿಯನ್ನು ನಾನು ಬಿಟ್ಟು ಹೋಗ್ತಾ but ಇದ್ದೇನೆ, you will be the message. ಆದ್ರೆ ನೀನೇ ಆ ಸಂದೇಶ ಈ ಊರಿಗೆ ಆಗಿರ್ತೀಯ. Why? ಯಾಕೆ? Because you have encountered Jesus. ಏಕೆಂದ್ರೆ ಆ ವ್ಯಕ್ತಿ ಯೇಸುವಿನ ದರ್ಶನವನ್ನು ಆತನು ಹೊಂದಿದನು. Amen. ಆಮೆನ್. Say to yourself, ನಿಮಗೆ ನೀವು ಹೇಳಿಕೊಳ್ಳಿರಿ, I am a message. ನಾನು ಒಂದು ಸಂದೇಶವಾಗಿದ್ದೇನೆ. Say, I am a message. ನಾನೇ ಸಂದೇಶವಾಗಿದ್ದೇನೆ. I am a message. ನಾನು ಸಂದೇಶವಾಗಿದ್ದೇನೆ. That Jesus ಯೇಸು has touched my life, ನನ್ನ ಜೀವಿತವನ್ನು ಮುಟ್ಟಿದ್ದಾನೆ, changed my life, ನನ್ನ ಜೀವಿತವನ್ನು ಬದಲಾಯಿಸಿದ್ದಾನೆ, healed my life. ನನ್ನ ಜೀವಿತಕ್ಕೆ ಗುಣಪಡಿಸುವಿಕೆಯನ್ನು ಕೊಟ್ಟಿದ್ದಾನೆ. Whole village, ಆ ಪೂರ್ಣ ಹಳ್ಳಿಯು, whole village, ಎಲ್ಲ ಹಳ್ಳಿಯು, all my neighbors, ಪ್ರತಿಯೊಂದು ನನ್ನ ಅಕ್ಕಪಕ್ಕದಲ್ಲಿರೋ ಮನೆಯವರು please know me. ನನ್ನನ್ನು ತಿಳಿದುಕೊಳ್ಳಲಿ. I am the message of Jesus. ನಾನೇ ಯೇಸುವಿನ ಸಂದೇಶವಾಗಿದ್ದೇನೆ. Amen. ಆಮೆನ್. You are the message of Jesus. ನೀವೇ ಯೇಸುವಿನ ಸಂದೇಶವಾಗಿದ್ದೀರಾ. Amen. ಆಮೆನ್. People should be shocked what has happened to you. ನಿಮ್ಮನ್ನು ನೋಡಿ ಜನರು ಆಶ್ಚರ್ಯ ಪಡಬೇಕು, ಏನಾಗಿದೆ ಇವರಿಗೆ ಅಂತ ಹೇಳಿ. How you are smiling. ಯಾವ ರೀತಿಯಾಗಿ ನೀವು ನಗ್ತಾ ಇದ್ದೀರಾ? How you are smiling in the pain. ಯಾವ ರೀತಿಯಾಗಿ ನೋವಿನಲ್ಲಿಯೂ ನೀವು ನಗ್ತಾ ಇದ್ದೀರಾ? How you are having a faith in the Lord. ದೇವರಲ್ಲಿ ನಿಮಗೆ ಎಷ್ಟು ನಂಬಿಕೆಯಲ್ಲಿ ನೀವು ಇದ್ದೀರಾ? How you are walking in the Lord. ಯಾವ ರೀತಿಯಾಗಿ ನೀವು ದೇವರಲ್ಲಿ ನಡೀತಾ ಇದ್ದೀರಾ? People should be shocked. ಜನರು ನೋಡಿ ಆಶ್ಚರ್ಯ ಪಡಬೇಕು. Why? ಯಾಕೆ? You are a message. ಯಾಕಂದ್ರೆ ನೀನು ಒಂದು ಸಂದೇಶವಾಗಿದ್ದೀರಾ. You are a message. ನೀವು ಒಂದು ಸಂದೇಶವಾಗಿದ್ದೀರಾ. You are a message. ನೀವು ಒಂದು You are a ಸಂದೇಶವಾಗಿದ್ದೀರಾ. message of Jesus. ನೀವು ಯೇಸುವಿನ ಸಂದೇಶವಾಗಿದ್ದೀರಾ. People will know Jesus from you, through you. ಜನರು ನಿಮ್ಮಿಂದ ನಿಮ್ಮಲ್ಲಿ ಯೇಸುವನ್ನು ತಿಳಿದುಕೊಳ್ಳುತ್ತಾರೆ. Amen. ಆಮೆನ್. Amen. ಆಮೆನ್. I will wrap up saying this thing.
ನಾನು ಈ ಒಂದು ವಿಷಯವನ್ನು ಹೇಳಿ ನಾನು ಮುಗಿಸಿಕೊಳ್ಳುತ್ತೇನೆ. 3 things. First, ಮೂರು ವಿಷಯಗಳು. ಮೊದಲು, it was a desire of Jesus to meet this man. ಈ ಒಬ್ಬ ವ್ಯಕ್ತಿಗೆ ಭೇಟಿ ಆಗುವುದು ಅದು ಯೇಸುವಿನ ಬಯಕೆಯಾಗಿತ್ತು. Amen. ಆಮೆನ್. More than you desire, ನೀವು ಬಯಸುವುದಕ್ಕಿಂತ ಹೆಚ್ಚಾಗಿ Jesus desires to meet you. ಯೇಸು ನಿಮ್ಮನ್ನು ಭೇಟಿ ಆಗಲು ಆತನು ಬಯಸುತ್ತಿದ್ದಾನೆ. Amen. ಆಮೆನ್. Second, ಎರಡನೆಯದು, there will be divine deliverance from Jesus. ಯೇಸುವಿನ ಮುಖಾಂತರವಾದ ದೈವಿಕವಾದ ಬಿಡುಗಡೆ ನಿಮಗೆ ಇರುತ್ತದೆ. Amen. ಆಮೆನ್. When you meet Jesus, ಯಾವಾಗ ನೀವು ಯೇಸುವನ್ನು ಭೇಟಿ there ಆಗ್ತೀರೋ will be divine deliverance. ಅಲ್ಲಿ ನಿಮಗೆ ದೈವಿಕವಾದ ಬಿಡುಗಡೆ ಇರುತ್ತದೆ. When you meet Jesus, ಯಾವಾಗ ನೀವು ಯೇಸುವನ್ನು ಭೇಟಿ ಆಗ್ತೀರೋ there will be a divine destination for your life. ನಿಮ್ಮ ಜೀವಿತಕ್ಕೆ ಒಂದು ಪ್ರಯಾಣದ ದಾರಿ ಅನ್ನೋದು ಇರುತ್ತದೆ. Amen. ಆಮೆನ್. When you meet Jesus, ಯಾವಾಗ ನೀವು ಯೇಸುವನ್ನು ನೀವು ಭೇಟಿ ಆಗ್ತೀರೋ you will know the heart of Jesus. ಯೇಸುವಿನ ಹೃದಯ ಏನು ಎಂಬುದಾಗಿ ನೀವು ತಿಳಿದುಕೊಳ್ತೀರಾ. When you meet Jesus, ಯಾವಾಗ ನೀವು ಯೇಸುವನ್ನು ಭೇಟಿ ಆಗ್ತೀರೋ you will come to know what power he has. ನಿಮಗೆ ಗೊತ್ತಾಗುತ್ತದೆ ಆತನ ಹತ್ತಿರ ಎಂತಹ ಶಕ್ತಿ ಇದೆ ಎಂಬುದಾಗಿ. Lastly, ಕೊನೆಯದಾಗಿ, when you meet Jesus, ಯಾವಾಗ ನೀವು ಯೇಸುವನ್ನು ನೀವು ಭೇಟಿ you ಆಗ್ತೀರೋ will never ever be going near staying in the tomb. ನೀವು ಯಾವತ್ತಿಗೂ ಕೂಡ ಆ ಸಮಾಧಿಯ ಹಾಗೆ ಸ್ಥಳದಲ್ಲಿ ನೀವು ಜೀವಿಸುವುದಿಲ್ಲ. You are no more going to be in the chained. ನೀವು ಆ ಬಂಧನಗಳಲ್ಲಿ ಕಟ್ಟಲ್ಪಟ್ಟಿರುವಂತ ವ್ಯಕ್ತಿಯಾಗಿ ನೀವು ಉಳಿಯುವುದಿಲ್ಲ. You will become message. ನೀವು ಒಂದು ಸಂದೇಶವಾಗ್ತೀರಾ. You will become message. ನೀವು ಒಂದು ಸಂದೇಶವಾಗ್ತೀರಾ. I am the message of Jesus. ನಾನೇ ಯೇಸುವಿನ ಸಂದೇಶವಾಗಿದ್ದೇನೆ. Say louder. ಜೋರಾಗಿ ಹೇಳಿರಿ. Say still louder. ಇನ್ನು ಜೋರಾಗಿ ಹೇಳಿರಿ. Amen. ಆಮೆನ್. Why? ಯಾಕೆ? Because Jesus will encounter you. ಯೇಸು ನಿಮ್ಮನ್ನು ಆತನು ದರ್ಶಿಸುತ್ತಾನೆ. Amen. ಆಮೆನ್. Amen. ಆಮೆನ್. Be waiting. Jesus can meet you at any moment, at any time. ನೀವು ಕಾಯಿರಿ. ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಮಯದಲ್ಲಿ ಕೂಡ ದೇವರು ಯೇಸು ನಿಮ್ಮನ್ನು ಭೇಟಿ He ಆಗಬಹುದು. can meet you in dream, he can meet you in vision, he can meet you at any time, at any moment in your life. ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಗಳಿಗೆಯಲ್ಲಿ ಯಾವುದೇ ಒಂದು ಸಮಯದಲ್ಲಿ ಆದರೂ ಆತನು ಯಾವ ರೀತಿ ಬೇಕಾದರೂ ಆತನು ನಿಮ್ಮನ್ನು ಭೇಟಿ ಆಗಬಹುದು. Because Jesus is real. ಏಕೆಂದರೆ ಯೇಸು ಆತನು ನಿಜವಾಗಿದ್ದಾನೆ. When you have an encounter, ಯಾವಾಗ ನಿಮಗೆ ಆ ಒಂದು ಭೇಟಿ ಆಗುತ್ತೋ you will come to know he is real God. ನಿಮಗೆ ಗೊತ್ತಾಗುತ್ತದೆ ಆತನೇ ನಿಜವಾದ ದೇವರು ಎಂಬುದಾಗಿ. Amen. ಆಮೆನ್. Keep longing, keep praying. ನೀವು ಆ ದೇವರಲ್ಲಿ ನೀವು ಬೆಳೆಯುತ್ತಾ ದೇವರಿಗೆ ಪ್ರಾರ್ಥಿಸುತ್ತಾ ನೀವು ಇರಿರಿ. Definitely Jesus will meet you and reveal to you. ನಿಶ್ಚಯವಾಗಿ ದೇವರು ನಿಮ್ಮನ್ನು ಆತನ ಭೇಟಿ ಆಗ್ತಾನೆ. Amen. ಆಮೆನ್. Will you give a good clap offering to Jesus? ಯೇಸುವಿಗೆ ನಾವು ಒಂದು ಚಪ್ಪಾಳೆಯನ್ನು ತಟ್ಟೋಣ.